ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ದೃಶಾದ್ರಾಘೀಯಸ್ಯಾದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ ಮತ್ತು ಎಲ್ಲ ಹಿರಿಯರೇ, ನಿನ್ನೆ ದಿವಸ ನನ್ನ ಉಪನ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಶ್ರೋತೃಗಳು ಎರಡು ವಿಷಯವನ್ನು ನನ್ನ ಮುಂದೆ ಸಂಶಯ ರೂಪದಲ್ಲಿಟ್ಟಿದ್ದರು. ಮೊದಲನೇದು ಸಂಶಯ, ಎರಡನೇದು ಸಂಶಯ ಅಲ್ಲ, ಅದು ಅವರ ಅಭಿಪ್ರಾಯ. ಆ ಎರಡಕ್ಕೆ ನಾನು ಉತ್ತರವನ್ನು ಕೊಟ್ಟು ಮತ್ತೆ ಇವತ್ತಿನ ವಿಷಯದತ್ತ ಸಾಗ್ತಾಯಿನಿ. ಮೊದಲನೇ ಪ್ರಶ್ನೆ ಅವರು ಕೇಳಿದ್ದು ಪಂಚದಶಿ ಮತ್ತು ಪಂಚಶತಿ ಇದು ಎರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರು ಬಸವೋತ್ತರಗಳು. ಪಂಚಶತಿ ಅಂದರೆ 500 ಶ್ಲೋಕಗಳನ್ನು ಒಳಗೊಂಡಂತಹ ಈ ಮೂಕಶಂಕರ ಕವಿಯಿಂದ ವಿರಚಿತವಾದಂತಹ ಜಗನ್ಮಾತೆಯನ್ನು ಕುರಿತಾದಂತಹ, ಅಂದರೆ ಆಕೆಯ ಮಹಿಮಾತಿಶಯವನ್ನು ವರ್ಣಿಸುವಂತಹ 500 ಶ್ಲೋಕಗಳ ಗುಚ್ಛದ ಈ ಗ್ರಂಥಕ್ಕೆ ಪಂಚಶತಿ ಅಂತ ಹೆಸರು. ಪಂಚದಶಿ ಅಂದರೆ 15 ಪ್ರಕರಣಗಳನ್ನು ಒಳಗೊಂಡಂತಹ ಒಂದು ಗ್ರಂಥ. ಅದು ವಿದ್ಯಾರಣ್ಯರ ಕೃತಿ. ಅದ್ವೈತ ವೇದಾಂತದ ಸಾರವನ್ನೆಲ್ಲ ಆ ಗ್ರಂಥದಲ್ಲಿ ಅವರ ರಸಭಟ್ಟಿ ಇಳಿಸಿದ್ದಾರೆ. ಯಾವುದೇ ತರ್ಕದ ಅಥವಾ ವಾದ ವಿವಾದದ ಕೋಲಾಹಲ ಇಲ್ಲದೆ ವೇದಾಂತದ ವಿಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾದಂಥ ಗ್ರಂಥ ಪಂಚದಶಿ ಎನ್ನುವಂಥದ್ದು. ವಿದ್ಯಾರಣ್ಯರ ಸೋಪಜ್ಞ ಕೃತಿಗಳಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಕೃತಿ. ಹಾಗಾಗಿ ಇದು ಎರಡಕ್ಕೂ ಸಹ ವ್ಯತ್ಯಾಸವನ್ನು ನಾನು ಹೇಳಬೇಕಾಗಿತ್ತು, ಅದಕ್ಕೆ ಹೇಳಿದ್ದೇನೆ. ಇನ್ನೊಂದು ಹಿರಿಯರ ಒಂದು ಅಭಿಪ್ರಾಯ. ಅವರು ನಿನ್ನೆ ನನಗೊಂದು ಸೂಚನೆ ಕೊಟ್ಟರು. ಏನು ಅಂದರೆ, ಮಧ್ಯದಲ್ಲಿ ಸ್ವಲ್ಪ ವೇದಾಂತ ವಿಚಾರವು ಬಂದರೆ ಹೆಚ್ಚು ಚೆನ್ನಾಗಿರ್ತಿತ್ತೇನೋ ಅಂತ. ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಈ ಒಮ್ಮೆ ವೇದಾಂತದ ಸಂಸ್ಕಾರ ಮನಸ್ಸಿಗೆ ಅಂಟುಬಿಟ್ರೆ ಮತ್ತೆ ನೀವು ಏನನ್ನು ಕೇಳಿದರೂ ಕೇಳಿದ ಹಾಗೆ ಆಗೋದಿಲ್ಲ. ನಮ್ಮೆಲ್ಲರ ಉದ್ದೇಶವೂ ಅದೇನೇ. ಪ್ರಾಥಮಿಕ ಹಂತದಲ್ಲಿ ಕಾವ್ಯಗಳನ್ನು ಕೇಳಿದಾಗ ಸಂತೋಷ ಆಗ್ತದೆ. ಎಲ್ಲಿವರೆಗೆ ಸಂತೋಷ ಅಂದರೆ ವೇದಾಂತದ ಆಸ್ವಾದನೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಪರಿಪಕ್ವವಾಗುವವರೆಗೆ ಅದು ಸಂತೋಷ. ಆ ಪರಿಪಕ್ವತೆ ಹೇಳುತ್ತೆ ಅವರ ಸಂಸ್ಕಾರ ಚೆನ್ನಾಗಿದೆ ಅಂತ. ಹಾಗಾಗಿ ಎಷ್ಟೋ ಜನರಿಗೆ ವಯಸ್ಸಾದ್ರೂ ಸಹ ವೇದಾಂತ ವಿಚಾರವನ್ನು ಕೇಳಬೇಕು ಅಂತ ಬರೋದಿಲ್ಲ ನೋಡಿ. ಅವರಿನ್ನೂ ಬೇರೆ ಬೇರೆ ಶಾಸ್ತ್ರಗಳಲ್ಲೇ ಓಡಾಡ್ತಾ ಇರ್ತಾರೆ. ಇದು ಸ್ವತಃ ಅಪ್ಪಯ್ಯ ದೀಕ್ಷಿತರಂಥವರಿಗೆ ಆಗಿತ್ತಂತೆ. ಅವರ ತಂದೆ ಮಹಾಮೇಧಾವಿ. ಅವರು ಬೇರೆ ಬೇರೆ ಶಾಸ್ತ್ರಗಳ ವಿಚಾರವನ್ನು ಖಂಡನೆ ಮಾಡ್ತಾ ಕಾವ್ಯಗಳನ್ನು ರಚನೆ ಮಾಡ್ತಾನೇ ಇದ್ದರು. ಕೊನೆಗೆ ಒಬ್ಬ ಹಿರಿಯ ವಿದ್ವಾಂಸರು ಅವರಿಗೆ ಹೇಳ್ತಾರೆ, ಇಷ್ಟು ಪಾಂಡಿತ್ಯ ನಿಮಗುಂಟು, ಇಂಥ ನೀವು ವೇದಾಂತ ವಿಚಾರವನ್ನು ಇರಿಸಿಕೊಂಡು ಯಾಕೆ ಗ್ರಂಥವನ್ನು ಬರೀಬಾರದು ಅಂತ ಹೇಳಿದಾಗ ಆಗ ಅವರು ವೇದಾಂತ ಕೃತಿ ರಚನೆಗೆ ಮುಂದಾದರು. ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ, ವೇದಾಂತದ ವಿಚಾರವನ್ನು ಕೇಳಬೇಕು ಅಂತಾಗಲಿ ಓದಬೇಕು ಅಂತಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿ ರಚನೆ ಮಾಡಬೇಕು ಅಂತಾಗಲಿ ಬುದ್ಧಿ ಬಂದಿದೆ ಅಂತಾದರೆ ಅದು ಪರಿಪಕ್ವವಾದ ಸಂಸ್ಕಾರ ಅಂತಲೇ ಅರ್ಥ. ಅಷ್ಟು ಪರಿಪಕ್ವವಾಗಿದೆ ಆ ಬುದ್ಧಿ ಅಂತಲೇ ಅರ್ಥ. ಹಾಗಿಲ್ಲದೇ ಇದ್ದರೆ ನಾವು ಕಾವ್ಯಗಳಲ್ಲಿ, ನಾಟಕಗಳಲ್ಲಿ, ಶೃಂಗಾರ ವಿಚಾರಗಳಲ್ಲಿ, ಪತ್ರಿಕಾ ವಿಚಾರಗಳಲ್ಲಿ ಇತ್ಯಾದಿ ಅಂದರೆ ವೇದಾಂತೇತರ ವಿಚಾರಗಳಲ್ಲಿ
ನಮ್ಮ ಮನಸ್ಸು ಓಲಾಡ್ತಾ ಇರುತ್ತದೆ. ಹಾಗಾಗಿ ಅವರ ಸೂಚನೆಗೆ ನನಗೆ ಹೃದಯ ತುಂಬಿ ಬಂದಿದೆ. ಆದರೆ ಒಂದು ತೊಡಕುಂಟು ಇಲ್ಲಿ. ಏನು ಅಂದರೆ, ನಾನು ಈಗ ನನ್ನ ಮುಂದೆ ಇರುವಂತಹದ್ದು ಇದು ಒಂದು ಸ್ತೋತ್ರ ಗ್ರಂಥ. ಆನುಷಂಗಿಕವಾಗಿ ಅಂದರೆ ಇನ್ಸಿಡೆಂಟಲ್ ಆಗಿ ಒಂದು ಸಣ್ಣ ವಿವರಣೆ ಕೊಟ್ಟುಬಿಡ್ತೇನೆ. ಈ ಸ್ತೋತ್ರಗಳಲ್ಲಿ 3 ತರಹದ ಸ್ತೋತ್ರಗಳಿರ್ತವೆ. ಮೊದಲನೇದು ವರ್ಣನಾತ್ಮಕವಾದಂಥ ಸ್ತೋತ್ರ, ಎರಡನೆಯದು ಉಪದೇಶಾತ್ಮಕವಾದ ಸ್ತೋತ್ರ, ಮೂರನೆಯದು ತಾತ್ವಿಕವಾದ ಸ್ತೋತ್ರ. ಇದಕ್ಕೆ 3ಕ್ಕೂ ಉದಾಹರಣೆ ಕೊಟ್ಟರೆ ನಿಮಗೆ ಸ್ಪಷ್ಟ ಆಗತ್ತೆ. ಸ್ತೋತ್ರ ಸಾಹಿತ್ಯದಲ್ಲಿ ಹೆಚ್ಚಾಗಿ ನಮಗೆ ಸಿಗೋದೆಲ್ಲ ವರ್ಣನಾತ್ಮಕವಾದಂಥದ್ದು. ಯಾಕೆ ಹೀಗೆ ಅಂದರೆ, ಸಾಧಕರ ಭಕ್ತರ ಮನಸ್ಸು ಆ ಮೂರ್ತಿಯಲ್ಲಿ ನಿಲ್ಲಬೇಕು ಅಂತಾದರೆ ಅಲ್ಲಿ ಸಗುಣ ರೂಪ ಇರಲೇಬೇಕು. ಸಗುಣ ರೂಪ ಇರಬೇಕು ಅಂತಾದಾಗ ಪುರಾಣದ ಹಿನ್ನೆಲೆಯಲ್ಲಿಯೋ ಅಥವಾ ಕಾವ್ಯಾದಿಗಳ ಹಿನ್ನೆಲೆಯಲ್ಲಿಯೋ ಅಲ್ಲಿ ಆ ಆರೋಪಿತವಾದ ಗುಣಗಳ ವಿಚಾರ ಬಂದೇ ಬರ್ತದೆ. ಹಾಗಾಗಿ ಇವೆಲ್ಲ ಈ ವರ್ಣನಾ ಪ್ರಧಾನವಾದಂಥ ಸ್ತೋತ್ರಗಳ ಸ್ವರೂಪ. ಆಚಾರ್ಯ ಶಂಕರ ಭಗವತ್ಪಾದರು ಶಿವಾನಂದ ಲಹರಿ ನೋಡ್ತೇವೆ. ಹಾಗೆ ಸೌಂದರ್ಯ ಲಹರಿಯ ಅಂದರೆ 42ಕ್ಕಿಂತಲೂ ಮುಂದಿನ ಶ್ಲೋಕಗಳಲ್ಲಿ ಅದನ್ನು ನಾವು ನೋಡ್ತೇವೆ. ಮತ್ತು ನಾಗೇಂದ್ರ ಹಾರಾಯ ಇತ್ಯಾದಿ ಶಿವನಿಗೆ ಸಂಬಂಧಪಟ್ಟಂಥದ್ದು. ಇವೆಲ್ಲ ವರ್ಣನಾ ಪ್ರಧಾನವಾದಂಥ ಸ್ತೋತ್ರಗಳು. ಆ ಗುಂಪಿನಲ್ಲಿ ಬರುವಂತಹದ್ದು ಈ ಮೂಕ ಪಂಚಶತಿ. ಹಾಗಾಗಿ ಇಲ್ಲಿ ನಾವು ಆ ವರ್ಣನಾ ಪ್ರಧಾನವಾದ ಸ್ತೋತ್ರವನ್ನು ಇಟ್ಕೊಂಡಾದಮೇಲೆ ಅದನ್ನೇ ಮಾಡಬೇಕಾಗತ್ತೆ ಅಷ್ಟೇ ಹೊರತು ಬಲವಂತವಾಗಿ ವೇದಾಂತ ವಿಚಾರವನ್ನು ಅಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ಹೇಳಿದರೆ ಏನಾಗುತ್ತೆ ಅಂದರೆ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲಿ ನಾನು ಅಪ್ಪಟ ವೇದಾಂತ ವಿಚಾರವನ್ನು ಹೇಳ್ತೇನೆ ಅಂದರೆ ಒಂದು ಶ್ಲೋಕಕ್ಕೆ ಹೇಳ್ಬೋದು, ಆಗ ಅದು ನಾಟಕ ಆಗೋದಿಲ್ಲ. ಆಗ್ತದೆಯಾ? ಆಗೋದಿಲ್ಲ. ಹಾಗೆ ಎಲ್ಲೋ ಅಲ್ಲಲ್ಲಿ ಬರ್ತದೆ. ಆದರೆ ಇದರೊಳಗೂ ಒಂದು ಸೂಕ್ಷ್ಮವಾದ ಸಂದೇಶ ಉಂಟು. ಏನು ಅಂದರೆ, ನಮ್ಮ ಮನಸ್ಸನ್ನು ಆ ಸಗುಣ ರೂಪದಲ್ಲಿ ನಿಲ್ಲಿಸಬೇಕು ಅನ್ನೋದು ಒಟ್ಟೂ ಕಾವ್ಯದ ತಾತ್ಪರ್ಯ. ಆ ಹಿನ್ನೆಲೆಯಲ್ಲಿ ವರ್ಣನ ವಿಚಾರವನ್ನಿಟ್ಟುಕೊಂಡು ಕಾವ್ಯ ಹೇಳ್ತಾ ಹೋಗುತ್ತೆ. ಅದು ನಮ್ಮ ಮನಸ್ಸಿಗೆ ಬರಬೇಕು ಒಂದು. ಇನ್ನು ಉಪದೇಶಾತ್ಮಕವಂಥ ಸ್ತೋತ್ರಗಳಲ್ಲಿ ಅಲ್ಲಿ ಉಪದೇಶಕ್ಕೆ ಆದ್ಯತೆ. ಆಚಾರ್ಯ ಶಂಕರ ಭಗವತ್ಪಾದರ ಮೋಹ ಮುದ್ಗರ ಭಜಗೋವಿಂದ ನೋಡ್ತೇವೆ. ಅಲ್ಲಿಂದನೇ ಉಪದೇಶ ನೋಡಿ, ಭಜಗೋವಿಂದಂ ಭಜಗೋವಿಂದಂ ಅಂತ ಉಪದೇಶ. ಇನ್ನು ತತ್ವಪ್ರಧಾನವಾದಂಥ ಸ್ತೋತ್ರಗಳಿಗೆ ಬಂದರೆ ಅಲ್ಲಿ ವರ್ಣನೆ ಇರೋದೇ ಇಲ್ಲ. ಉದಾಹರಣೆ ದಕ್ಷಿಣಾಮೂರ್ತಿ ಸ್ತೋತ್ರ, ದುರ್ಬಿನ್ ಹಾಕ್ಕೊಂಡು ನೋಡಿದರೂ ನಿಮಗೆ ವರ್ಣನೆ ಸಿಗೋದಿಲ್ಲ. ಅಪ್ಪಟ ವೇದಾಂತ, ಹೆಸರಿಗೆ ಮಾತ್ರ ಸ್ತೋತ್ರ. ಹಾಗಾಗಿ ಈ 3 ತರಹದ ಸ್ತೋತ್ರಗಳಿವೆ. ಇದು ಮೊದಲನೆಯ ಗುಂಪಿಗೆ ಬರುವಂಥ ಸ್ತೋತ್ರ. ಆದ್ದರಿಂದ ನಾನು ವೇದಾಂತ ವಿಚಾರವನ್ನು ತಂದು ಹೇಳಲಿಕ್ಕೆ ಹೊರಟ್ರೆ ಒಂದು ಆ ವಿಷಯದಿಂದ ಬಹಳ ದೂರ ಸರಿಬೇಕಾಗ್ತದೆ ಒಂದು. ಇನ್ನೊಂದು, ಈಗಾಗಲೇ ನನ್ನ ಮುಂದೆ 150 ಶ್ಲೋಕಗಳು ಮಾತ್ರ ನಿನ್ನೆ ಆಗಿವೆ, ಇನ್ನು 350 ಶ್ಲೋಕ ನೋಡಬೇಕು ನಾನು. ಹಾಗಾಗಿ ಈ ರಾಶಿ ಒಂದು ಬಾಕಿ ಇದ್ದು ಬಿಡ್ತದೆ. ಅದ್ರ ಜೊತೆ ನಿಮಗೆ ಗೊತ್ತು, ವೇದಾಂತ ವಿಚಾರ ಬಂತು ಅಂತಾದರೆ ವಿಷಯ ಸುಲಭವಾಗಿ ಮುಂದೆ ಹೋಗುವುದಿಲ್ಲ. ನಾವು ನೋಡಿದ್ದೇವೆ, ಗೀತೆ ಹೇಳಬೇಕು ನೋಡಿದ್ದೇವೆ, ಹಿಂದೂ ಸಹ ಬೇರೆ ಸಂದರ್ಭ ನೋಡಿ. ಹಾಗೆ ಅಂತ ನನಗೆ ಬಹಳ ಇಷ್ಟವಾದದ್ದು ಅದೇನೆ. ಆದರೆ ಮುಂದ್ಗಡೆ ಇರುವಂಥ ಕೃತಿ ಹೇಗೋ ಹಾಗೆ ಹೇಳಬೇಕಾಗತ್ತೆ ಅಲ್ವಾ? ಆ ಹಿನ್ನೆಲೆಯಲ್ಲಿ ಅವರ ಸೂಚನೆ ನನಗೆ ತುಂಬ ಇಷ್ಟ ಆಗಿದೆ. ಆದರೆ ನನ್ನ ಈ ಅಸಹಾಯಕತೆಯನ್ನು ಸಹ ನಿಮ್ಮ ಮುಂದೆ ಇರಿಸಿದ್ದೇನೆ. ಅಷ್ಟು ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾವು ಒಂದು ಶ್ಲೋಕ ನೋಡ್ತಾ ಇದ್ವಿ ನೋಡಿ. ಇಲ್ಲೂ ಸಹ ನಮ್ಮ ವೇದಾಂತ ವಿಚಾರ ಸಿಗ್ತದೆ. ಆದರೆ ಏನು ಕೇಳಿದರೆ ಅಪ್ಪಟ ವೇದಾಂತ ಅಲ್ಲ ಇದು ವೇದಾಂತದ ಛಾಯೆ ಇರುವಂತಹ ಶ್ಲೋಕ. ಏನು ಅಂದರೆ, ಆ ಗಿಣಿ ಉಂಟಲ್ಲ, ನಮ್ಮ ಹೃದಯ ಶುಕಪೋತಂ, ನನ್ನ ಮನಸ್ಸು ಎನ್ನುವಂತಹ ಗಿಣಿಯನ್ನು ನಿನಗೆ ನಾನು ಕೊಡ್ತೇನೆ, ಅಲ್ಲ ನಾನು ಕೊಡೋದಕ್ಕಾಗೋಲ್ಲ, ನೀನೇ ಬಂದು ಅದನ್ನು ಬಲೆ ಹಾಕಿ ಎಳ್ಕೊಂಡು ಹೋಗು ಅಂತ. ತಗೊಂಡು ಹೋಗಿ ಏನು ಮಾಡಬೇಕು ಕೇಳಿದರೆ, ನಿನ್ನ ಆ ಚರಣಯುಗಲೀ ಪಂಜರೆ, ಪಾದ ಕಮಲಗಳು ಅಲ್ಲ, ಪಾದ ಎನ್ನುವಂಥ ಈ ಪಂಜರದಲ್ಲಿ ಆ ಗಿಣಿಯನ್ನು ನೀನು ಏನು ಮಾಡಬೇಕು ಅಂದರೆ
ಅದನ್ನು ಕೂಡಿ ಹಾಕಿಬಿಡು ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿತ್ತು. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಇಷ್ಟೆಲ್ಲ ವರ್ಣನೆ ಮಾಡಿದ್ದು ಯಾಕೆ? ನಮ್ಮ ಮನಸ್ಸನ್ನು ಜಗನ್ಮಾತೆಯ ಪಾದತಲದಲ್ಲಿ ನಿಲ್ಲಿಸಬೇಕು ಅಂತ. ಇಡೀ ಸ್ತೋತ್ರ ಸಾಹಿತ್ಯದ ಏಕಾಭಿಪ್ರಾಯ ಇದು. ಇದೆಲ್ಲ ವರ್ಣನೆ ಕೇವಲ ವರ್ಣನೆಗಾಗಿ ಅಲ್ಲ, ನಮ್ಮ ಮನಸ್ಸು ಆ ದಿಸೆಯಲ್ಲಿ ಹರಿದು ಹೋಗಬೇಕು ಅಂತ. ಇಲ್ಲಿ ನಮ್ಮ ಮನಸ್ಸನ್ನು ಗಿಣಿ ಅಂತ ವರ್ಣನೆ ಮಾಡಿ ಮೂಕಶಂಕರರು ತಾಯಿಯ ಪಾದಗಳು ಎನ್ನುವಂಥ ಪಂಜರದಲ್ಲಿ ಅದನ್ನು ನೀನೇ ಕೂಡಿ ಹಾಕು ಅಂತ ಕೇಳಿಕೊಳ್ತಾರೆ. ಹಾಗಾಗಿ ಮನಸ್ಸನ್ನು ಭಗವಂತನತ್ತ ಅಥವಾ ಭಗವತಿಯತ್ತ ಕಳಿಸಬೇಕು ಎನ್ನುವಂಥದ್ದು ಸಹ ವೇದಾಂತದ ವಿಚಾರವೇ, ಪ್ರಾಥಮಿಕ ಹಂತದ್ದು. ಹಾಗೆ ಆಚಾರ್ಯ ಶಂಕರರು ಒಂದು ಮಾತು ಹೇಳ್ತಾರೆ, ಇದೇ ಅರ್ಥವನ್ನು ಬರುವಂಥದ್ದು. ನನ್ನ ಮನಸ್ಸು ಒಂದು ಮಂಗ. ಈ ಮನಸ್ಸನ್ನು ಅಂದರೆ ಮಂಗವನ್ನು ನಾನು ಎಷ್ಟೇ ಹೇಳಿದರೂ ಸಹ ಅದು ನನ್ನ ಮಾತು ಕೇಳೋದಿಲ್ಲ. ಯಾಕೆ? ಮಂಗನ ಸ್ವಭಾವ, ಅದರ ಹೆಸರೇ ಮರ್ಕಟ, ಚಂಚಲ ಅಂತ. ಹಾಗಾಗಿ ಅದನ್ನು ಶಿವನಿಗೆ ನಾನು ಭಿಕ್ಷೆಯಾಗಿ ಹಾಕ್ತೇನೆ ಅಂತಾರೆ. ಯಾಕೆ? ಶಿವ ಬ್ರಹ್ಮ ಕಪಾಲ ಹಿಡ್ಕೊಂಡು ಭಿಕ್ಷೆ ಬಿಡ್ಲಿಕ್ಕೆ ಬರ್ತಾನಲ್ಲ, ಆ ಭಿಕ್ಷೆಯಾಗಿ ಹಾಕೋದು ಅಂದರೆ ಏನಂತ ಅರ್ಥ? ನನ್ನ ಮನಸ್ಸನ್ನು ಅವನಿಗೆ ಕೊಡಬೇಕು ಅಂತ. ಇದು ಸಹ ವೇದಾಂತದ ಛಾಯೆ ಇರುವಂಥ ಶ್ಲೋಕ. ಇನ್ನೊಬ್ಬ ಕವಿ ಹೇಳ್ತಾನೆ ಶಿವನನ್ನೇ ಕುರಿತು, ಸ್ತೋತ್ರವೂ ಸಹ ಇಂಥ ವಿಚಾರವನ್ನು ಹೇಳಿದಾಗ ಅದು ವೇದಾಂತಕ್ಕೆ ತೀರ ಹತ್ತಿರವಾದ ವಿಚಾರವಾಗ್ತದೆ. ಏನು ಹೇಳ್ತಾನೆ ನೋಡಿ ಒಬ್ಬ ಕವಿ, ಭಾಳ ಸುಂದರವಾಗಿ ಹೇಳ್ತಾನೆ. ಗೌರೀಪತೆ ನಿಗಮತತ್ವವಿದಾಶ್ರಯಾಯ ಕಿಂ ದೇಯಮಸ್ತಿ ಭವತೆ ಜಗದೀಶ್ವರಾಯ. ಗೌರೀಗೃಹೀತ ಮನಸಃ ಮನಸೋಸ್ತಿ ದೈನ್ಯಂ ದತ್ತಂ ಮಯಾ ಮಮ ಮನಃ ಕೃಪಯಾ ಗ್ರಹಾಣ ಗೌರೀಪತೆ. ಗೌರೀಪತೆ ಅರ್ಥ ಆಗತ್ತೆ. ನೀನು ಎಂಥವನು ಕೇಳಿದರೆ ನಿಗಮ ತತ್ವ ವಿತ್ ಆಶ್ರಯಾಯ, ಆ ವೇದಾಂತದ ಪರಮತತ್ವ ಅನ್ನಬಲ್ಲಂತಹ ಜ್ಞಾನಿಗಳಿಗೆ ಆಶ್ರಯ ಕೊಟ್ಟವನು, ಅಷ್ಟು ದೊಡ್ಡವನು ನೀನು. ಅದು ನನಗನ್ನಿಸುತ್ತೆ ಇಂಥ ನಿನಗೆ ಏನಾದರೂ ಕೊಡಬೇಕು ಅಂತ. ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಆದಂಥ ನಿನಗೆ ನಾನೇನೋ ಕೊಡಬೇಕು ಅಂದರೆ, ನಾನು ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ, ನಾನು ಕೊಟ್ಟಂಥದ್ದು ನಿನಗೆ ಉಪಯೋಗಕ್ಕೆ ಬರೋದಿಲ್ಲ, ಎಲ್ಲವೂ ನಿನಗುಂಟು. ಅಂತಹ ಮಹಾದೊಡ್ಡ ಶ್ರೀಮಂತ ನೀನು, ನಿನಗೆ ನನ್ನಂಥ ಕಡುಬಡೋ ಏನೋ ಕೊಡೋಕ್ಕಾಗುತ್ತೆ. ಆದರೂ ನಾನು ನಿನಗೆ ಒಂದು ವಸ್ತುವನ್ನು ಕೊಡಬೇಕು. ಯಾಕೆಂದ್ರೆ ನಾನು ಹಾಗೆ ಕೇಳಿದ್ದೇನೆ, ಅದು ಒಂದು ವಸ್ತು ನಿನ್ನ ಹತ್ರ ಇಲ್ಲ ಅಂತ. ಏನು ಅಂತ ಕೇಳಿದರೆ, ಗೌರೀಗೃಹೀತ ಮನಸಃ ಮನಸೋಸ್ತಿ ದೈನ್ಯಂ. ನಿನಗೆ ಒಂದು ಮನಸ್ಸು ಅಂತ ಇತ್ತಂತೆ, ಆದರೆ ಆ ಗೌರಿ ನಿನ್ನ ಮನಸ್ಸನ್ನು ಕದ್ದು ಬಿಟ್ಟಿದ್ದಾಳಂತೆ. ಹಾಗಾಗಿ ಆ ಮನಸ್ಸು ನಿನ್ನಲ್ಲಿರೋದು ಕಾಣೆಯಾಗಿಬಿಟ್ಟಿದೆಯಂತೆ. ಅಥವಾ ಇದ್ದ ಮನಸ್ಸು ಚೂರುಪಾರು ನಿನಗೋಸ್ಕರ ಬಿಟ್ಟಿರಬಹುದು ಅವಳು, ಅದು ಬಹಳ ಕ್ಷೀಣವಾಗಿದೆ ಅಂತೆ. ದೈನ್ಯ ಮನಸಃ ದೈನ್ಯಂ, ಅದು ಬಹಳ ಕ್ಷೀಣವಾಗಿ ಬಿಟ್ಟಿದೆ. ಇಂತಹ ಈ ಜ್ಞಾನಿಗಳಿಗೆಲ್ಲ ಆಶ್ರಯ ಕೊಡುವಂಥ ನೀನು, ಜಗದೀಶ್ವರ ಅಂತ ಕರೆಸಿಕೊಳ್ಳುವಂಥ ನೀನು, ನಿನಗೆ ಎಷ್ಟು ದೊಡ್ಡ ಮನಸ್ಸಿರಬೇಕು, ಆ ಮನಸ್ಸಿಗೆ ಎಷ್ಟು ಶಕ್ತಿ ಇರಬೇಕು. ಇಂತಹ ನಿನಗೆ ಮನಸ್ಸೇ ಇಲ್ಲ ಅಂತಾದರೆ, ಅಥವಾ ಇದ್ದ ಮನಸ್ಸು ಸ್ವಲ್ಪ ಕ್ಷೀಣವಾಗಿದೆ ಅಂತಾದರೆ, ಇದು ನಿನಗೆ ಅವಮಾನ ಅಲ್ವೇನೋ? ಅದಕ್ಕೋಸ್ಕರ ಒಂದು ಕೆಲಸ ಮಾಡು, ನನ್ನ ಹತ್ರ ಉಂಟು ಅದು, ಯಾವುದು? ಮನಸ್ಸು. ದತ್ತಮ್ಮಯ ಮಮ ಮನಃ ಕೃಪಯಾ ಗ್ರಹಾಣ. ಅದನ್ನು ನಾನು ನಿನಗೆ ಕೊಟ್ಟುಬಿಡ್ತೇನಪ್ಪ. ನಿನಗೊಂದು ಮನಸ್ಸು ಸಿಕ್ಕದೆ ಹಂಗೆ ಆಯಿತು, ನನಗೆ ನಿನ್ನಂಥವನಿಗೆ ಏನೋ ಒಂದು ಒಳ್ಳೆಯ ವಸ್ತುವನ್ನು ಕೊಟ್ಟನಲ್ಲ ಅಂತ ಸಂತೋಷ ಆಗ್ತದೆ. ಇದು ನೋಡಿ ಮೇಲ್ನೋಟಕ್ಕೆ ಕಾವ್ಯ, ಒಳಗಿರೋದೇನು? ಮತ್ತು ಪುನಃ ಅದೇನೆ, ನಮ್ಮ ಮನಸ್ಸನ್ನು ಅವನಿಗೆ ಸಮರ್ಪಿಸಬೇಕು. ಹಾಗೆ ಸಮರ್ಪಿಸೋದಕ್ಕೆ ಒಂದು ಕಾರಣ ಕೊಡ್ತಾರೆ. ಯಾಕೆಂದರೆ ಅವನ ಹತ್ರ ಮನಸ್ಸಿಲ್ಲ, ಯಾಕೆ? ಗೌರಿ ಕದ್ದು ಬಿಟ್ಟಿದ್ದಾಳೆ ಅಂತ. ಕಾವ್ಯ ಹೀಗೆಲ್ಲ ಹೇಳುತ್ತೆ. ನಾವು ಅದರ ತಿರುಳನ್ನು ಹಿಡಿದಾಗ ನಮಗೆ ವೇದಾಂತದ ರಸ ಸಿಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ನಾವು ಕೆಲವು ಶ್ಲೋಕಗಳನ್ನು ನೋಡಬೇಕು. ಏನು ಅಂದರೆ, ನಿನ್ನೆ ದಿವಸ ಶಿವೆಯ
ಪಾದ ಪಂಜರಗಳಲ್ಲಿ ಮನಸ್ಸು ನಿಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದ್ವಿ. ಅದಾದಮೇಲೆ ಇವತ್ತು ಇನ್ನೊಂದು ಶ್ಲೋಕವನ್ನು ಮೂಕಶಂಕರರು ಹೇಳ್ತಾರೆ. ಏನು ಶ್ಲೋಕ ಅಂದರೆ ಬಹಳ ವಿಚಿತ್ರವಾದಂತಹ ಒಂದು ಪದ್ಯ ಇದೂ ಸಹ. ಸಿದ್ಧಗುಟಿಕಾ ಅಂತ ಅವರು ಶಬ್ದ ಪ್ರಯೋಗ ಮಾಡ್ತಾರೆ. ಸಿದ್ಧಗುಟಿಕಾ ಅಂದರೆ ಹಿಂದೆಲ್ಲ ಈ ಆಯುರ್ವೇದ ವೈದ್ಯರು ಅದನ್ನು ಇರಿಸ್ಕೊಂಡಿರ್ತಾಯಿದ್ರು. ಬಹಳ ಅಮೂಲ್ಯವಾದಂಥ ಒಂದು ಔಷಧದ ಗುಳಿಗೆ. ಅದು ಎಲ್ಲರಿಗೂ ಸಹ ಸಿಗೋದೂ ಇಲ್ಲ, ಎಲ್ಲರಿಗೂ ಸಹ ಅದನ್ನು ಕೊಡೋದೂ ಇಲ್ಲ. ಆದರೆ ಕೆಲವು ಜನ ವೈದ್ಯರು ಮಾತ್ರ ಅದನ್ನು ಇಟ್ಕೊಂಡಿರ್ತಾರೆ. ಅದನ್ನು ಕೆಲವು ರೋಗಿಗಳಿಗೆ ಮಾತ್ರ ಕೊಡ್ತಾರೆ. ಅಂದರೆ ಕೆಲವೇ ರೋಗಿಗಳು ಮಾತ್ರ ಅದನ್ನು ಪಡೆದು ತಮಗೆ ಬಂದಂಥ ರೋಗವನ್ನು ವಾಸಿ ಮಾಡಿಕೊಳ್ತಾರೆ. ಹಾಗಾಗಿ ಅಂಥ ಒಂದು ಸಿದ್ಧ ಗುಟಿಕಾ ಎನ್ನುವಂಥ ಒಂದು ಔಷಧ ನಿನ್ನ ಹತ್ರ ಉಂಟು, ಅದನ್ನು ಕೆಲವು ಜನರು ಪಡಿತಾರೆ ಅಂತ ಈ ಶ್ಲೋಕ ಹೇಳುತ್ತೆ. ಧುನಾನಂ ಕಾಮಾಕ್ಷಿ ಸ್ಮರಣ ಲವ ಮಾತ್ರೇಣ ಜಡಿಮ ಜ್ವರ ಪ್ರೌಢಿಂ ಗೂಢಸ್ಥಿತಿ ನಿಗಮ ನೈಕುಂಜ ಕುಹರೇ ಅಲಭ್ಯಂ ಸರ್ವೇಷಾಂ ಕತಿಚನ ಲಭಂತೆ ಸುಕೃತಿನಃ ಚಿರಾದನ್ವಿಷ್ಯಂತಹ ತವ ಚರಣ ಸಿದ್ಧೌಷಧಮಿದಂ. ಅಮ್ಮ ಕಾಮಾಕ್ಷಿ, ನಿನ್ನ ಈ ಪಾದಗಳಿದ್ದಾವಲ್ಲ, ಅದು ನಿನ್ನೆ ಪಂಜರ ಆಗಿತ್ತು. ಇವತ್ತು ಆ ಪಾದಗಳೇ ಸಿದ್ಧೌಷಧ. ಅಂದರೆ ಆ ಸಿದ್ಧ ಗುಟಿಕೆಗಳು, 2 ಗುಟಿಕೆಗಳು, ಒಂದೊಂದು ಪಾದ ಒಂದೊಂದು ಗುಟಿಕೆ ಅಂತ. ಈ ಸಿದ್ಧ ಗುಟಿಕೆ ಅಂತಿರುವಂಥ ನಿನ್ನ ಪಾದಗಳನ್ನು ಸ್ವಲ್ಪ ಸ್ಮರಣೆ ಮಾಡಿದರೂ ಸಾಕು, ಅವನಿಗೆ ಬಂದಂಥ ಜ್ವರ ನಿವಾರಣೆ ಆಗುತ್ತೆ. ಯಾವ ಜ್ವರ ಅಂದರೆ ಹುಟ್ಟು ಸಾವುಗಳೆಂಬ ಜ್ವರ. ಈ ಗುಟಿಕೆಯನ್ನು ಪೂರ್ತಿಯಾಗಿ ಸೇವಿಸಬೇಕು ಅಂತ ಇಲ್ಲಮ್ಮ, ಸ್ವಲ್ಪ ಸ್ಮರಣೆ ರೂಪದ ಸೇವನೆ ಮಾಡಿದರೂ ಸಾಕು, ಅದೇನಾಗುತ್ತೆ ಅಂದರೆ ಅವರ ಜ್ವರವನ್ನು ನಿವಾರಣೆ ಮಾಡುತ್ತೆ. ಆದರೆ ಇದಷ್ಟು ಸುಲಭವಾಗಿ ಸಿಗೋದಿಲ್ಲ. ಈ ಸಿದ್ಧ ಗುಟಿಕೆಯನ್ನು ಯಾವಾಗಲೂ ಒಂದು ಒಳ್ಳೆಯ ಪೆಟ್ಟಿಗೆಯಲ್ಲಿ ಹಾಕಿ ಇಡ್ತಾರೆ. ಅದರ ವಾಸನೆ ಹೋಗಬಾರ್ದು, ಅದು ಎಲ್ಲರಿಗೂ ಸಿಗಬಾರ್ದು ಅಂತ. ಯಾಕೆಂದರೆ ಅದು ಫುಟ್ಪಾತಿನ ವಸ್ತು ಆಗಬಾರ್ದು ಅಂತ. ಹಾಗೆಯೇ ಈ ನಿನ್ನ ಪಾದಗಳು ಎನ್ನುವಂಥ ಸಿದ್ಧ ಗುಟಿಕೆಯನ್ನು ಎಲ್ಲಿ ಇರಿಸಿದ್ದಾರೆ ಕೇಳಿದರೆ, ಅಪೌರುಷೇಯವಾದಂಥ ವೇದವಾಣಿ ಎನ್ನುವಂಥ ಪೆಟ್ಟಿಗೆಯಲ್ಲಿ ಅದನ್ನು ಹುದುಗಿಸಿಟ್ಟಿದ್ದಾರೆ. ಹಾಗಾಗಿ ಈ ಚರಣವೆಂಬ ಸಿದ್ಧೌಷಧ ಉಂಟಲ್ಲ, ಅದು ಈ ವೇದಗಳು ಎನ್ನುವಂಥ ಲತಾಗ್ರಹ, ಅದರ ಒಳಗೆ ಈ ಗುಟಿಕೆ ಉಂಟು. ಇಂಥ ಗುಟಿಕೆ ಅದು ಎಲ್ಲರಿಗೂ ದೊರಕೋದಿಲ್ಲಮ್ಮ. ಕೆಲವು ಮಂದಿ ಸುಕೃತಿಗಳು ಮಾತ್ರ ದೀರ್ಘಕಾಲ ಇದನ್ನು ಅನ್ವೇಷಣೆ ಮಾಡ್ತಾರೆ. ಏನಾದರೂ ಮಾಡಿ ನಮಗೆ ಬಂದಂಥ ಈ ಜ್ವರವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತ. ಮತ್ತು ಕೆಲವು ಜನ ಅದನ್ನು ಹುಡ್ಕೋದಿಲ್ಲ, ಯಾಕೆಂದರೆ ಅವರಿಗೆ ಈ ಜ್ವರ ಬಂದಿದ್ದೇ ಗೊತ್ತಾಗೋದಿಲ್ಲ. ಈ ಟೆಂಪ್ರೇಚರಲ್ಲೂ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ ಮತ್ತು ಸ್ವಲ್ಪ ಅವಶ್ಯಕತೆಗೆ ಜಾಸ್ತಿ ಇರೋ ಟೆಂಪ್ರೇಚರ್ ಅಂತೆಲ್ಲ ಇರ್ತದೆಯಲ್ಲ ಅಲ್ವಾ. ಹಾಗಾಗಿ ಅವರಿಗೆ ಗೊತ್ತೇ ಆಗೋದಿಲ್ಲ. ಅವರು ಈ ಲತಾಗ್ರಹದಲ್ಲಿ, ಯಾವ ಲತಾಗ್ರಹ, ವೇದವಾಣಿ ಎನ್ನುವಂಥ ಲತಾಗ್ರಹದ ಒಳಗೆ ಹುದುಗಿಸಿಟ್ಟಂತಹ ಈ ನಿನ್ನ ಪಾದಗಳೆನ್ನುವಂತಹ ಸಿದ್ಧಗುಟಿಗೆಯನ್ನು ಅವರು ಹುಡುಕೋದಿಲ್ಲ. ಕೆಲವು ಜನರು ಮಾತ್ರ ಅದನ್ನು ಹುಡುಕಿ ಪಡೆದು ಸೇವಿಸ್ತಾರೆ, ಅವರು ಜ್ವರ ಮುಕ್ತರಾಗ್ತಾರೆ. ಇದು ನೋಡಿ ಕಾವ್ಯ ಮೇಲ್ನೋಟಕ್ಕೆ, ಅಂತರಾರ್ಥ ಏನು? ನಿನ್ನ ಪಾದಗಳನ್ನು ವೇದವಾಣಿ ವರ್ಣನೆ ಮಾಡುತ್ತೆ. ಅಂದರೆ ಇಡೀ ವೇದವಾಣಿ ಹೇಳೋದು ಯಾವುದನ್ನು? ನಿನ್ನ ಪಾದದ ವಿಚಾರವನ್ನೇ. ಜಾತವೇದಸೇ ಸುನವಾ ಮಸೋಮ ಮರಾತಿ ಯಥೋ ನಿದಹಾತಿ ವೇದ ದೇವೀಂ ವಾಚಮ ಜನಯಂತ ದೇವಾ ಅಲ್ವಾ. ಆಚಾರ್ಯ ಶಂಕರರು ಈ ಮಾತನ್ನು ಹೇಳ್ತಾರೆ. ಶ್ರುತೀನಾಂ ಮೂರ್ಧಾನೋ ದಧತಿ ತವಯೌ ಶೇಖರತಯ. ನಿನ್ನ ಪಾದಗಳನ್ನು ವೇದವಾಣಿ ತನ್ನ ತಲೆ ಮೇಲೆ ಹೊತ್ಕೊಂಡಿದೆಯಮ್ಮ. ಒಮ್ಮೆ ಆ ಪಾದವನ್ನು ನನ್ನ ತಲೆ ಮೇಲೆ ಇರಿಸಮ್ಮ. ನನಗೆ 2 ಲಾಭ ಏಕಕಾಲದಲ್ಲಿ. ಒಂದು ವೇದವಾಣಿಯ ಸ್ಪರ್ಶ, ಇನ್ನೊಂದು ನಿನ್ನ ಪಾದದ ಸ್ಪರ್ಶ. ಅಂದರೆ ಇವೆಲ್ಲ ಭಾವನಾ ಮಿಶ್ರಿತವಾದಂಥ ಮಾತುಗಳು. ವೇದಾಂತದ ಹತ್ರ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಸೋಪಾನಗಳು. ಹೀಗೆ ಆ ನಿರಂತರ ಹುಡುಕೋರು ಯಾರು ಕೇಳಿದರೆ, ಲತಾಗ್ರಹದ ಒಳಗಿರುವಂಥ ಈ ಸಿದ್ಧಗುಟಿಕೆಗಳನ್ನು ಯಾರು? ಸಾಧಕರು, ಉಪಾಸಕರು, ಜ್ಞಾನಿಗಳು.
ಅವರದನ್ನು ಪಡಿತಾರೆ, ಜ್ವರಮುಕ್ತರಾಗ್ತಾರೆ. ಅಂದರೆ ಭವಬಂಧನವನ್ನು ಹರಿದುಕೊಳ್ತಾರೆ. ಆದರೆ ಎಲ್ಲರಿಗೂ ಸಾಧ್ಯ ಇಲ್ಲಮ್ಮ. ಆ ಔಷಧವನ್ನು ಕೊಡುವವಳು ನೀನೇ. ಹಾಗಾಗಿ ಈ ಔಷಧವನ್ನು ನನಗೂ ಕೊಡಮ್ಮ ಎನ್ನುವಂತಹ ಪ್ರಾರ್ಥನೆ. ಇದು ಕಾವ್ಯದ ಒಂದು ಕ್ರಮ. ಇಷ್ಟಾದ ಮೇಲೆ ಮತ್ತೆ ಇಲ್ಲೊಂದು ಶ್ಲೋಕ ಉಂಟು ನೋಡಿ. ಅಪ್ಪಟ ಕಾವ್ಯ ಇದೆಲ್ಲ. ಏನು ಅಂದರೆ ತವತ್ರಸ್ತಂ ಪಾದಾತ್ ಕಿಸಲಯಮರಣ್ಯಾಂತರಮಗಾತ್ ಪರಂ ರೇಖಾರೂಪಂ ಕಮಲಮುಮೇವಾಶ್ರಿತಮಭೂತ್ ಜಿತಾನಾಂ ಕಾಮಾಕ್ಷಿ ದ್ವಿತಯಮಪಿ ಯುಕ್ತಂ ಪರಿಭವೆ ವಿದೇಶೇ ವಾಸೋ ವಾ ಶರಣಗಮನಂ ವಾ ನಿಜರಿಪೋ. ಇದು ಕಾವ್ಯ. ಆದರೆ ಸ್ವಲ್ಪ ಈ ಯುದ್ಧದಲ್ಲಿ ನಡೆಯುವಂತಹ ಪ್ರಕ್ರಿಯೆಯನ್ನು ವರ್ಣನೆ ಮಾಡುತ್ತೆ. ಏನು ಹೇಳುತ್ತೆ ಅಂದರೆ, ಕಾಮಾಕ್ಷಿಯ ಪಾದಗಳು ಅವು ಈ ಅತ್ಯಂತ ಸುಂದರವಾದಂತಹ ಚಿಗುರುಗಳಿದ್ದಾಗಿದ್ದಾವೆ, ಅಥವಾ 2 ಪಾದಗಳು 2 ಕಮಲಗಳು ಅಂತ. ಈ ನಿನ್ನ ಪಾದದ ಸೌಂದರ್ಯವನ್ನು ನೋಡಿದಂತಹ ಈ ಚಿಗುರು ಉಂಟಲ್ಲ, ಅದು ಹೆದರಿಬಿಡುತ್ತಂತೆ. ಹೆದರಿ ಇದರ ಹತ್ರ ನಾನು ಇರೋದಕ್ಕಾಗೋದೇ ಇಲ್ಲ, ಇದ್ದರೆ ಇದು ತನ್ನ ಸೌಂದರ್ಯಾತಿಶಯದಿಂದ ನನ್ನನ್ನು ಸಾಯಿಸಿಬಿಡುತ್ತೆ ಅಂತ ಕಂಗಾಲಾಗಿ ಕಂಗೆಟ್ಟು ಆ ಚಿಗುರು ಏನು ಮಾಡುತ್ತಂತೆ ಅಂದರೆ ಕಾಡಿಗೆ ಹೋಗಿ ಸೇರ್ಕೊಬಿಡುತ್ತಂತೆ. ಹೇಗೆ ಅಂದರೆ, ಯುದ್ಧದಲ್ಲಿ ತನ್ನ ಎದುರಾಳಿ ಮಹಾ ಭಯಂಕರ ಅಂತ ತಿಳಿದಾಗ ಅವನ ಪ್ರತಿಯಾಳಿಯಾದಂಥವನು ಏನು ಮಾಡ್ತಾನೆ ಅಂದರೆ ಹೆದರಿ ಎಲ್ಲೋ ಹೋಗಿ ಅವಿತುಕೊಳ್ತಾನಲ್ಲ, ಹಾಗೆ ಈ ಚಿಗುರು ಹೋಗಿ ಕಾಡಿನಲ್ಲಿ ಅವಿತುಕೊಂಡಿತು. ಆದರೆ ಇನ್ನೊಂದಿತ್ತು. ಏನು ಅಂದರೆ, ಕಮಲ ಇತ್ತಂತೆ ಪಕ್ಕದಲ್ಲಿ. ಅದೂ ನೋಡ್ತಂತೆ, ಈ ಚಿಗುರಿನ ತರಹ ನಾನು ಓಡಿ ಹೋಗಬಾರ್ದು. ಯುದ್ಧದಲ್ಲಿ ಓಡಿ ಹೋಗೋರು ಕೆಲವು ಜನ, ಮತ್ತಿನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ, ತನ್ನ ಎದುರಾಳಿ ಪರಾಕ್ರಮಿ ಅಂತ ಗೊತ್ತಾದಾಗ ಅವನ ಜೊತೆಗೆ ರಾಜಿ ಮಾಡಿಕೊಂಡು ಅವನ ಜೊತೆಗೆ ಒಂದಾಗಿ ಬಿಡ್ತಾರೆ. ಹಾಗಾಗಿ ಈ ಕಮಲ ಏನು ಮಾಡಿತ್ತು ಕೇಳಿದರೆ, ಅದು ಮೆತ್ತಿಗೆ ಬಂದು ನಿನ್ನ ಪಾದಗಳಲ್ಲಿ ಕೆಳಗಡೆಗೆ ರೇಖಾರೂಪದಲ್ಲಿ ನಿಂತು ಬಿಡ್ತಂತೆ. ಅಂದರೆ ಏನು ಮಾಡಿದರೂ ಸಹ ನಾನು ನಿನ್ನನ್ನು ಬಿಡಬಾರ್ದು, ನಿನ್ನ ಜೊತೆಗೇ ಸೇರಿಬಿಡಬೇಕು, ಶತ್ರುಭಾವವನ್ನು ಮರಿಬೇಕು. ಯುದ್ಧದಲ್ಲಿ 2 ಆಗೋದು, ಒಂದೋ ಶತ್ರು ಆದವನು ಮಿತ್ರನಾಗೋದು, ಅಲ್ಲಿಲ್ಲ ಓಡಿ ಹೋಗೋದು. ಕಿಸಲಯ ಓಡಿ ಹೋಯಿತು, ಚಿಗುರು ಓಡಿ ಹೋಯಿತು. ಕಮಲ ಏನು ಮಾಡ್ತು ಕೇಳಿದರೆ, ನಾಚಿಕೆ ಆದರೂ ಚಿಂತೆ ಇಲ್ಲ, ನಿನ್ನ ಜೊತೆಗೆ ಒಂದಾಗಿ ನಿನ್ನ ಪರಾಕ್ರಮವನ್ನು ನಾನೂ ಸಹ, ನಿನ್ನ ಯೋಗ್ಯತೆಯನ್ನು ನಾನೂ ಸಹ ಪಡಿಬೇಕು ಅಂಥೇಳಿ ನಿನ್ನ ಜೊತೆಗೆ ಒಂದಾಗಿ ಬಿಡ್ತು. ಕಾಲಲ್ಲಿ ರೇಖಾರೂಪದಲ್ಲಿ ನಿಂತಿತು. ಇದು ಕಾವ್ಯ ನೋಡಿ. ಏನು ಹೇಳ್ದಂಗಾಯಿತು ಅಂದರೆ, ನಾನು ನಿನ್ನೆ ದಿವಸ ಹೇಳಿದ್ದೆ, ತಾಯಿಯ ಮೈಬಣ್ಣ ಸಾಮಾನ್ಯವಾಗಿ ಚಿಗುರು ಅಥವಾ ದೂರ್ವೆಗೆ ಹೋಲಿಸ್ತಾರೆ ಅಂತ. ಆ ಚಿಗುರು ಚಂದವೇ, ಆದರೆ ಅದರ ಚಂದ ಎಷ್ಟು ಅಂದರೆ ತಾಯಿಯ ಮುಖಕ್ಕೆ ಹೋಲಿಸುವಷ್ಟಿಲ್ಲ, ತಾಯಿಯ ಪಾದಗಳಿಗೂ ಅದನ್ನು ಹೋಲಿಸೋದಕ್ಕಾಗೋದಿಲ್ಲ ನಾವು. ಹಾಗಾಗಿ ಅದಕ್ಕೆ ನಾಚಿಕೆ ಆಯಿತು ಅಂದರೆ ಆ ಪಾದಗಳಿಗೆ ಅದು ಸಮಾನ ಅಲ್ಲ, ಹಾಗಾಗಿ ಕಾಡಿಗೆ ಹೋಯಿತು ಅಂತ ಒಂದರ್ಥ. ಅದರ ಜೊತೆಗೆ ಈ ಯುದ್ಧದ ನೀತಿಯನ್ನು ಅನ್ವಯಿಸ್ತಾನೆ ಕವಿ. ಶತ್ರು ಆದವನು ಓಡಿ ಹೋಗ್ತಾನೆ ಯುದ್ಧದಲ್ಲಿ, ಅದಕ್ಕೋಸ್ಕರ ಓಡಿ ಹೋಯಿತು ಅಂತ. ಆದರೆ ಶತ್ರುಗಳಲ್ಲಿ ಇನ್ನೊಂದು ಥರದವರು ಇರ್ತಾರೆ, ಅವರು ತನ್ನ ಎದುರಾಳಿ ಜೊತೆಗೆ ಒಂದಾಗಿ ಬಿಡ್ತಾರಲ್ಲ. ಕಮಲ ಹಾಗೆ ಮಾಡಿತು ಅಂದರೆ ಆ ತಾಯಿಯ ಕಮಲವನ್ನು ಸೇರಿತು. ಅಂದರೆ ತಾಯಿಯ ಪಾದದ ಅಡಿಯಲ್ಲಿ ಏನು ಚಿಹ್ನೆಗಳಿವೆ? ಕಮಲದ ಚಿಹ್ನೆಗಳಿವೆ. ಸಾಮಾನ್ಯವಾಗಿ ಸುಂದರ ಸ್ತ್ರೀಯರ ಅಥವಾ ಭಾಗ್ಯವತಿಯಾದಂಥ ಸ್ತ್ರೀಯ ಲಕ್ಷಣ ಹೇಗೆ ಅಂದರೆ ಕಾಲಲ್ಲಿ ಇಂತಹ ಚಿಹ್ನೆಗಳು ಇರಬೇಕು. ರಾಮಾಯಣದ ಸಂದರ್ಭ ನೆನಪಿಸ್ಕೊಳ್ಳಿ. ಆಂಜನೇಯ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಹೋದಾಗ ಮಂಡೋದರಿಯನ್ನು ನೋಡ್ತಾನೆ. ನೋಡಿ, ಇವಳು ಸೀತೆ ಅಂತ ಭಾವಿಸ್ತಾನೆ. ಆಮೇಲೆ ಆಕೆ ಅಂಗಾಲು ಕಾಣಿಸುತ್ತೆ ಅವನಿಗೆ. ಇಲ್ಲ, ಯಾಕೆಂದರೆ ವೈಧವ್ಯದ ರೇಖೆ ಕಾಣ್ತಾ ಉಂಟು, ಸೀತೆ ಅಲ್ಲ ಇವಳು. ಯಾಕೆ? ಸೀತೆಯ ಕಾಲಿನಲ್ಲಿ ಏನುಂಟು?
ಶಂಖ ಕಮಲದ ಚಿಹ್ನೆಗಳಿವೆ, ಹಾಗಾಗಿ ಸೀತೆ ಅಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಅಂದರೆ ಏನು ಹೇಳ್ದಂಗಾಯ್ತು ಈ ಮಾತಿನ ಮೂಲಕ? ನೀನು ಮಹಾಭಾಗ್ಯವತಿಯಮ್ಮ ಎನ್ನುವಂಥ ಇಷ್ಟು ಮಾತನ್ನು ಹೇಳೋದಕ್ಕೆ ಆ ಕವಿಯ ಕಾವ್ಯ ಕಲ್ಪನಾ ಶಕ್ತಿ ಹೊಳೆಯಾಗಿ ಹರಿಯುತ್ತದೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ಪಾದಾರವಿಂದ ಶತಕ ಸಾಕು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಕ್ಕೆ ಹೋಗೋಣ. ಈ ಭಾಗದಲ್ಲಿ ಎಷ್ಟು ಹೇಳಿದರೂ ಸಹ ಮತ್ತೆ ಹೇಳುವಂಥ ವಿಚಾರಗಳು ಬೇಕಷ್ಟು ಇರ್ತವೆ. ಆದರೆ ನಮಗೆ ಈ ಕಾಲ ಎನ್ನುವಂಥದ್ದು ಸ್ವಲ್ಪ ಮುಂದೆ ಹೋಗು ಅಂತ ಅದು ಓಡಿಸ್ತಾನೇ ಇರ್ತದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿ ಮುಂದೆ ನಾವು ನೋಡಬೇಕಾದದ್ದು ಸ್ತುತಿ ಶತಕ ಅಂತ. ತಾಯಿಯನ್ನು ಕುರಿತಾದಂಥ 100 ಶ್ಲೋಕಗಳ ಸ್ತುತಿ. ತಾಯಿಗೆ ಈ ಸ್ತುತಿ ತುಂಬ ಇಷ್ಟ. ಎಲ್ಲ ಕಡೆಗೂ ಈ ಮಾತು ಬರ್ತದೆ. ಚಂಡಿಕಾ ಸ್ತೋತ್ರ ಪಾಠೇನ ತುಷ್ಟ ಪಶ್ಯತಿ ಸಾಧಕಾನ್ ಅಂತ. ಸ್ತೋತ್ರ ಪಾಠದಿಂದ ತುಷ್ಟಳಾಗಿ ಸಾಧಕರನ್ನು ಆಕೆ ಕಣ್ಣರಳಿಸಿ ನೋಡ್ತಾಳೆ ಎನ್ನುವಂಥದ್ದು. ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವ ನೀವು ಇಲ್ಲಿದ್ದೀರಾ, ಅಲ್ಲೂ ಈ ಮಾತು ಬರುತ್ತೆ. ಸ್ತೋತ್ರ ಪ್ರಿಯ ಸ್ತುತಿಮತಿ ಸ್ತುತಿ ಸಂಸ್ತುತ ವೈಭವ. ನೋಡಿ ಅಲ್ವಾ, ಇದೆಲ್ಲ ಮಾತು ಏನು ಹೇಳುತ್ತೆ ಕೇಳಿದರೆ ಆ ತಾಯಿಗೆ ಅತ್ಯಂತ ಪ್ರಿಯ. ಮತ್ತಷ್ಟೇ ಅಲ್ಲ, ಇನ್ನೂ ಮುಂದೆ ಹೋಗಿ ಒಂದು ಮಾತು ಬರುತ್ತೆ, ಪೂಜಾ ಕೋಟಿ ಸಮಂ ಸ್ತೋತ್ರಂ. ಹಾಗೆ ನಾವು ಸ್ತೋತ್ರ ಅಂತ ಹಗುರವಾಗಿ ಕಾಣುವಂತಿಲ್ಲ. ಅಂದರೆ ನಾವು ಮಾಡುವಂಥ ಕೋಟಿ ಪೂಜೆಗಳಿಗೆ ಒಂದು ಸರಿಯಾಗಿ ಮಾಡಿದ ಪಾರಾಯಣ ಸ್ತೋತ್ರ ಉಂಟಲ್ಲ, ಅದು ಸಮಾನ. ಅಂದರೆ ಒಂದು ಸ್ತೋತ್ರ ಈಜುಕೊಳ್ಟು ಕೋಟಿ ಪೂಜೆಗೆ ಸಮಾನ. ಯಾಕೆಂದರೆ ಗೊತ್ತು ಅವರಿಗೆ ನಾವು ಪೂಜೆ ಮಾಡಬೇಕು, ನಮ್ಮ ಮನಸ್ಸಲ್ಲಿ ಇರೋದಿಲ್ಲ ಅಂತ. ಪೂಜೆ ಆಗ್ತದೆ ಅಷ್ಟೇ, ಕೊನೆಗೆ ಗಂಟೆ ಎದ್ದು ಹೋಗುವಾಗ ಪೂಜೆ ಆಯಿತು ಅಂತ ಅಷ್ಟು ಗೊತ್ತಾಗ್ತದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಸ್ತೋತ್ರಕ್ಕೆ ಅಷ್ಟು ಬೆಲೆ ಉಂಟು. ಹಾಗಾಗಿ ಮತ್ತೆ ಈ ಸ್ತೋತ್ರದ ಬಗ್ಗೆನೇ ಒಂದು ಮಾತು ಇಲ್ಲಿ ಬರ್ತದೆ. ಅದಕ್ಕೂ ಮೊದಲು ಯೇ ಸಂಧ್ಯಾರುಣಯಂತಿ ಶಂಕರಜಟಾ ಕಾಂತಾರಚಂದ್ರಾರ್ಭಕಂ ಸಿಂಧೂರಂತಿ ಚಯೇ ಪುರಂದರವಧೂ ಸೀಮಂತ ಸೀಮಾಂತರೆ ಪುಣ್ಯಂ ಯೇ ಪರಿಪಕ್ವಯಂತಿ ಭಜತಾಂ ಕಾಂಚೀಪುರೇ ಮಾಮಮಿ ಪಾಯಾಸು ಪರಮೇಶ್ವರ ಪ್ರಣಯಿನಿ ಪಾದೋದ್ಭವಾಃ ಪಾಂಸವಃ. ಇದು ಸ್ತುತಿ ಶತಕದ 3ನೇ ಶ್ಲೋಕ. ಇದರ ಛಂದಸ್ಸು ಬೇರೆ. ಇದು ಶಾರ್ದೂಲ ವಿಕ್ರೀಡತ ಎನ್ನುವಂಥ ಛಂದಸ್ಸಿನಲ್ಲಿ ಉಂಟು, ಉದ್ದವಾದ ಸಾಲುಗಳು. ಹಾಗಾಗಿ ಆ ಛಂದಸ್ಸಿನ ನಿಯಮವೇ, ಅದರ ನಡೆಯೇ ಬೇರೆ. ಇದರೊಳಗೆ ಏನು ಹೇಳ್ತಾರೆ ಅಂದರೆ ತಾಯಿಯ ಪಾದಧೂಳಿಯನ್ನು ಮತ್ತೆ ಪುನಃ ವರ್ಣನೆ ಮಾಡ್ತಾರೆ. ಏನು ಅಂದರೆ ಆ ಪರಮೇಶ್ವರನ ಪ್ರಿಯತಮೆ ಯಾರು? ಜಗನ್ಮಾತೆ. ಅವಳು ನಡೆದಾಡುವಾಗ ಅವಳ ಕಾಲಿಗೆ ಧೂಳುಗಳು ಅಂಟುತ್ತವೆ. ಆ ಧೂಳಿ ಕಣಗಳು ಅವು ಏನು ಮಾಡ್ತವೆ ಕೇಳಿದರೆ ಮೇಲೆ ಹೇಳ್ತವಂತೆ. ಪಕ್ಕದಲ್ಲಿ ಶಂಕರ ಇರ್ತಾನೆ. ಆ ಶಂಕರನ ಜಟೆಯಲ್ಲಿ ಚಂದ್ರನಿದ್ದಾನೆ. ಈಕೆಯ ಪಾದಗಳಲ್ಲಿರುವಂಥ ಧೂಳಿಕಣ ಮೇಲೆದ್ದು ಬಂದಾಗ ಆ ಚಂದ್ರನಿಗೆ ಧೂಳಿಕಣ ತಾಗ್ತದೆ. ಯಾಕೆ ಅವನು ಸ್ವಲ್ಪ ಅಂಟಿನ ಅಂಶ ಉಂಟು. ಅವನಲ್ಲಿ ಅಮೃತ ಕಿರಣ ನೋಡಿ, ಈ ಬೆಲ್ಲ ಅಥವಾ ಸಕ್ಕರೆಯ ಪಾಕದ ಜೊತೆಗೆ ಬಹಳ ಬೇಗ ವಸ್ತುಗಳು ಹೋಗಿ ಹಿಡ್ಕೊಳ್ತವೆ. ಹಾಗೆ ಈ ಧೂಳಿಕಣಗಳು ಆ ಚಂದ್ರನಿಗೆ ಅಂಟ್ಕೊಳ್ತವೆ. ಹಾಗೆ ಅಂಟ್ಕೊಂಡಾಗ ಸಂಧ್ಯಾರುಣಯಂತಿ ಅಂದರೆ ಅದೇನೇ ಆ ಸಂಧ್ಯಾಕಾಲದ ಕೆಂಪು ಬಣ್ಣವಾಗ್ತದೆಯಂತೆ. ಅಂದರೆ ತಾಯಿಯ ಕಾಲ ಕೆಳಗಿನ ಧೂಳಿ ಕಣಗಳು ಚಂದ್ರನಿಗೆ ಅಂಟಿಕೊಂಡಾಗ ಅದೇ ಸಂಧ್ಯಾಕಾಲ. ಯಾಕೆ ಕೆಂಪಾಗ್ತದೆ? ಜಗನ್ಮಾತೆಯ ಪಾದಧೂಳಿಗಳು ಅವನಿಗೆ ಅಂಟಿವೆ. ಚಂದ್ರ ಬರೋದು ಸಂಜೆ ಮೇಲಲ್ವಾ, ಹಾಗೆ ಅಂತ. ಯೇ ಸಂಧ್ಯಾರುಣಯಂತಿ ಶಂಕರ ಜಟಾ ಕಾಂತಾರ ಚಂದ್ರಾರ್ಭಕಂ. ಅವನಿನ್ನೂ ಅರ್ಭಕ, ಸಣ್ಣ ಚಂದ್ರ, ಬಾಲಚಂದ್ರ. ಮತ್ತಷ್ಟೇ ಅಲ್ಲ, ಸಿಂಧೂರಂತಿ ಚಯೇ ಪುರಂದರವಧೂ ಸೀಮಂತ ಸೀಮಾಂತರೇ
ಪುರಂದರ ವಧು ಅಂದರೆ ಇಂದ್ರನ ಹೆಂಡತಿಯಾದ ಇಂದ್ರಾಣಿ ಶಚಿ. ಅವಳು ಬಂದು ತಾಯಿಗೆ ನಮಸ್ಕರಿಸ್ತಾಳೆ. ತಾಯಿ ಕಾಲನ್ನು ಅವಳ ತಲೆಗೆ ತಾಗಿಸದೇ ಇದ್ರೂ ಈಕೆ ಪಾದವನ್ನು ಎತ್ತಿ ಆಕೆ ತನ್ನ ತಲೆ ಮೇಲೆ ಇರಿಸಿಕೊಳ್ತಾಳೆ ಜಗನ್ಮಾತೆಯ ಪಾದಗಳನ್ನು. ಈಕೆಯ ಪಾದಕ್ಕೆ ಅಂಟಿದಂಥ ಧೂಳಿ ಕಣಗಳು ಆಕೆಯ ಸೀಮಂತ ಇಲ್ಲಿ ಅವು ಅಡರುತ್ತವೆ. ಅದೇನೇ ಅವಳು ಇರಿಸಿಕೊಳ್ಳುವ ಕುಂಕುಮ. ನಮಗಿಲ್ಲೊಂದು ಲೋಕ ಶಿಕ್ಷಣ ಉಂಟು. ಏನು ಅಂದರೆ, ಸ್ತ್ರೀಯರ ಬೈತಲೆ, ಕನ್ನಡದಲ್ಲಿ ಇದನ್ನು ಬೈತಲೆ ಅಂತಾರೆ, ಸಂಸ್ಕೃತದಲ್ಲಿ ಸೀಮಂತ ಅಂತಾರೆ. ಆದರೆ ಹೇಳಲಿಕ್ಕೆ ಬರದೇ ಇದ್ದವರು ಶ್ರೀಮಂತ ಅಂತಾರೆ ಅದನ್ನು. ನಾವು ತಪ್ಪು ಹೇಳೋದನ್ನು ಗುತ್ತಿಗೆ ತಗೊಬಿಟ್ಟಿದ್ದೇವೆ. ಹಾಗಾಗಿ ನಾವು ಹೇಳಿದ ತಕ್ಷಣ ಆ ಅರ್ಥ ಬಂದುಬಿಡಬೇಕು. ಎಷ್ಟೋ ಜನ ಹೇಳೋದನ್ನು ಕೇಳಿ ನಮಗೆ ಕಿವಿ ಮುಚ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾಕೆ ಬಂದಿಲ್ಲ ಶಾಲೆಗೆ ಅಂದರೆ, ನಿನ್ನೆ ದಿವಸ ನಮ್ಮ ಆಂಟಿಗೆ ಶ್ರೀಮಂತ ಇತ್ತು ಸಾರ್. ಅರ್ಥ ಆಯ್ತಲ್ಲ. ಆಮೇಲೆ ಪಾಠದ ಮಧ್ಯದಲ್ಲಿ ಇದೇ ಒಂದು ಪಾಠ. ಅದರ ಹೆಸರು ಶ್ರೀಮಂತ ಅಲ್ಲ, ಸೀಮಂತ. ಯಾಕೆ ಅಂದರೆ ತಾಯರು ಅಂದರೆ ಸ್ತ್ರೀಯರು ಗರ್ಭಿಣಿಯರಾದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಸ್ಕಾರ ಮಾಡುವಂಥ ಕ್ರಮ ಉಂಟು ನಮ್ಮಲ್ಲಿ, ಸೀಮಂತ ಸಂಸ್ಕಾರ ಅಂತ. ಹಾಗಾಗಿ ಈ ಬೈತೆಲೆಗೆ ಸಂಸ್ಕೃತದಲ್ಲಿ ಸೀಮಂತ ಅಂತ ಕರೀತಾರೆ. ಸರಿ, ಅಲ್ಲಿ ಯಾಕೆ ಕುಂಕುಮ ಇಟ್ಕೊಳ್ತಾರೆ ಸ್ವಾಮಿ, ಹಣೆ ಮೇಲಲ್ವ ಕುಂಕುಮ ಇಟ್ಕೊಳ್ಳೋದು ಅಂತ ನೀವು ಪ್ರಶ್ನೆ ಮಾಡಬಹುದು. ಕಾರಣ ಉಂಟು. ಕಮಲದ ಹೂವು, ಸ್ತ್ರೀಯರ ಬೈತಲೆ, ಗಜಗಂಡಸ್ಥಲ, ಗೋಪೃಷ್ಠ, ಬಿಲ್ವಪತ್ರೆಯ ಹಿಂಭಾಗ, ಈ 5 ಲಕ್ಷ್ಮಿಯ ವಾಸಸ್ಥಾನವಾದವುಗಳು. ನೆನಪಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಗಜಗಂಡಸ್ಥಲ, ಗೋಪೃಷ್ಠ, ಬಿಲ್ವಪತ್ರೆಯ ಹಿಂಭಾಗ, ಸೀಮಂತ ಮತ್ತು ಕಮಲದ ಹೂವು ಲಕ್ಷ್ಮಿಯ ವಾಸಸ್ಥಾನ. ಇದು ಲಕ್ಷ್ಮಿಯ ವಾಸಸ್ಥಾನವಾದ್ದರಿಂದ ಲಕ್ಷ್ಮಿಯನ್ನು ಅರಿಶಿನ ಕುಂಕುಮಗಳಿಂದ ಅರ್ಚನೆ ಮಾಡುವಂಥದ್ದು ದೇವತಾ ಪೂಜಾ ವಿಧಾನದಲ್ಲಿ ಒಂದು ಕ್ರಮ. ಹಾಗಾಗಿಯೇ ನಮ್ಮವರು ಹಿಂದೆ ಹಣೆಗೆ ಕುಂಕುಮವನ್ನು ಇರಿಸ್ಕೊಂಡವರು ಇಲ್ಲಿ ಇರಿಸ್ಕೊಳ್ತಾ ಇದ್ದರು. ಯಾಕೆಂದರೆ ಇಲ್ಲಿಂದ ಲಕ್ಷ್ಮಿಯ ಸ್ಥಾನ ಎಷ್ಟು ದೂರ ಹೀಗೆ ಅಂತೇಳಿ. ಆದರೆ ಇವತ್ತು ಆ ಕ್ರಮ ಬಿಟ್ಟು, ಯಾಕೆಂದರೆ ಟಿಕ್ಲಿ ಸಾಮ್ರಾಜ್ಯ ಆಳ್ತಾ ಇರೋದಾದ್ದರಿಂದ ಮನೆಯಲ್ಲಿ ಎಲ್ಲ ಗೋಡೆ ಮೇಲೂ ಟಿಕ್ಲಿಗಳೇ ಕಾಣ್ತಾ ಇರ್ತವೆ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಕೇಳಿದರೆ, ನಮ್ಮ ಗಂಡಸರಿಗೂ ಸಹ ಅದು ಇಷ್ಟ ಆಗಿದೆ. ಯಾಕೆ ಅಂದರೆ ಒಂದು ದೊಡ್ಡ ಶಬ್ದ, ಕುಂಕುಮ ಇಟ್ಕೊಂಡ್ರೆ ಅದು ನನಗೆ ಅಲರ್ಜಿ ಅಂತ. ಆಯಿತು, ಹಾಗಾಗಿ ನಾವು ಅದ್ರ ಬಗ್ಗೆ ಏನು ಮಾತನಾಡುವ ಹಾಗೆ ಇಲ್ಲ. ಆದರೆ ಶಚೀಂದ್ರಾಣಿ ಅವಳು ತನ್ನ ಸೀಮಂತಕ್ಕೆ ಇರಿಸಿಕೊಳ್ಳುವ ಕುಂಕುಮ ಯಾವುದು ಕೇಳಿದರೆ ತಾಯಿಯ ಪಾದದ ಧೂಳಿಯ ಕಣಗಳು. ಮತ್ತು ಮುಂದಿನ ಮಾತು, ಪುಣ್ಯಂ ಯೇ ಪರಿಪಕ್ವಯಂತಿ ಭಜತಾಂ ಕಾಂಚೀಪುರೇ ಮಾಮಮಿ ಪಾಯಾಸು ಪರಮೇಶ್ವರ ಪ್ರಣಯಿನಿ ಪಾದೋದ್ಭವ ಪಾಂಸವಃ. ಮತ್ತು ಈ ಪಾದ ಧೂಳಿ ಕಣಗಳು 2 ವಿಷಯ ಆಯಿತು. ಇವಾಗ ಇವು ಏನು ಮಾಡ್ತೇವೆ ಕೇಳಿದರೆ, ಕಾಂಚಿಯಲ್ಲಿ ವಾಸ ಮಾಡುವಂತಹ ಭಕ್ತ ಜನರ ಪುಣ್ಯವನ್ನು ಪರಿಪಕ್ವವಾಗಿ ಮಾಡ್ತವೆ. ಅಂದರೆ ಅಲ್ಲಿರುವವರಿಗೆ ಹೇರಳವಾಗಿ ನಿನ್ನ ಈ ಪಾದ ಧೂಳಿ ಸಿಗ್ತದೆ. ಆದ್ದರಿಂದ ಅಲ್ಲಿ ವಾಸ ಮಾಡುವಂಥ ಜನರು ಪುಣ್ಯಾತ್ಮರು ಅಂತ. ಎಲ್ಲಿ ವಿಶೇಷವಾದಂಥ ದೇವತಾ ಸಾನ್ನಿಧ್ಯ ಇರ್ತದೆಯೋ ಅಲ್ಲಿ ವಾಸ ಮಾಡೋ ಅವಕಾಶ ಸಿಗೋದು ಸಹ ಬದುಕಿನ ಮಹಾಭಾಗ್ಯ. ಅದರ ದುರ್ದೈವ ಅಂದರೆ ಅದಕ್ಕಿಂತ ದೂರ ಇದ್ದಾಗ ನಮಗೆ ಅರ್ಥ ಆಗ್ತದೆ, ಅಲ್ಲಿ ಹೋದ ತಕ್ಷಣ ಮರ್ತು ಹೋಗ್ಬಿಡ್ತದೆ. ಅಲ್ಲಿದ್ದವ್ರಿಗೆ ಬಹಳ ಮೊದಲೇ ಮರೀತದೆ, ದೂರದಲ್ಲಿದ್ದವ್ರಿಗೆ ಹೋದ ಮೇಲೆ ಮರೀತದೆ. ನೋಡಿ, ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಹಾಗೇನೆ. ಅದಕ್ಕೋಸ್ಕರ ಹೀಗೆ ಆ ಕಾಂಚಿಯಲ್ಲಿ ವಾಸ ಮಾಡುವವರಿಗೆ
ನಿನ್ನ ಪಾದ ಧೂಳಿಕಣ. ಯಾಕೆಂದರೆ ನೀನಲ್ಲಿ ಸಂಚರಿಸ್ತೀಯೇ, ಅವರು ಎಲ್ಲೇ ಮುಟ್ಟಿದರೂ ಸಹ ನಿನ್ನ ಆ ಪಾದ ಧೂಳಿಯ ಸ್ಪರ್ಶ ಅವರಿಗೆ ಆಗ್ತದೆ ಎನ್ನುವಂಥ ಭಾವನೆ ಹಿನ್ನೆಲೆಯಲ್ಲಿ ಪಾಯಾಸು ಪರಮೇಶ್ವರ ಪ್ರಣಯಿನಿ ಪಾದೋದ್ಭವ ಪಾಂಸವಃ. ಹಾಗೆ ಆ ಪರಮೇಶ್ವರನ ಪ್ರಣಯಿನಿಯಾದಂಥ ನಿನ್ನ ಕಾಲುಗಳಿಗೆ ಅಂಟಿದ ಧೂಳಿ ಕಣಗಳು ನಮ್ಮನ್ನು ಕಾಪಾಡಲಮ್ಮ. ನಿನ್ನ ಪಾದ ಅಲ್ಲ, ಆ ಪಾದ ಧೂಳಿಯ ಕಣಗಳು ನಮ್ಮನ್ನು ಕಾಪಾಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಕವಿ ಮೂಕಶಂಕರ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಮುಂದಕ್ಕೆ ಹೋಗೋಣ. ಯಾಕೆಂದರೆ ನಾವು ಸಾಗಬೇಕಾದಂಥ ದೂರ ತುಂಬ ಉಂಟು. ಹಾಗಾಗಿ ಇಲ್ಲೊಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಅಹಂತಾಖ್ಯಾಮತ್ಕಂ ಕವಲಯತಿ ಹಾ ಹಂತ ಹರಿಣಿ ಹಠಾತ್ ಸಂವಿದ್ರೂಪಂ ಹರಮಹಿಷಿ ಸಸ್ಯಾಂಕುರಮಸೌ ಕಟಾಕ್ಷೌ ವ್ಯಾಕ್ಷೇಪ ಪ್ರಕಟ ಹರಿಪಾಷಾಣಪಟಲೈ ಇಮಾಮುಚ್ಚಾಟಯ ಝಟಿತಿ ಕಾಮಾಕ್ಷಿ ಕೃಪಯಾ. ನನ್ನ ಹತ್ರ ಒಂದು ಜಿಂಕೆ ಉಂಟು ಅಂತಾರೆ ಮೂಕಶಂಕರ. ಅವರಿಗಲ್ಲ, ನಮಗೆ. ನಿನ್ನೆ ದಿವಸ ನಮ್ಮ ಹತ್ರ ಒಂದು ಗಿಣಿ ಬಂದಿತ್ತು, ಇವತ್ತು ಒಂದು ಜಿಂಕೆ ಬಂದಿದೆ. ಅದು ಯಾವ ಜಿಂಕೆ ಅಂದರೆ ಅಹಂತಾಖ್ಯಾಮತ್ಕಂ, ಅಹಂಕಾರ ಎನ್ನುವಂತಹ ಜಿಂಕೆ. ವಿಚಾರ ಮಾಡಿ ಉಂಟೋ ಇಲ್ವೋ ಅಂತ. ಯಾಕೆಂದರೆ ಜಿಂಕೆ ನೋಡೋದಕ್ಕೆ ಬಹಳ ಸುಂದರವಾದ ಪ್ರಾಣಿ. ಹಾಗೆಯೇ ನಮಗೂ ಸಹ ಅಹಂಕಾರ ಎನ್ನುವಂಥದ್ದು ತುಂಬ ಇಷ್ಟವಾದಂಥದ್ದು. ಯಾವುದನ್ನಾದರೂ ಸಹಿಸ್ತೇವೆ, ನಮ್ಮ ಅಹಂಕಾರಕ್ಕೆ ಏಟು ಬಿದ್ದರೆ ನಾವು ಸಹಿಸೋದಿಲ್ಲ ಅಲ್ವಾ? ಹಾಗಾಗಿ ಅಹಂತಾಖ್ಯಾಮತ್ಕಂ, ಈ ಅಹಂಕಾರ ಎನ್ನುವಂಥ ಜಿಂಕೆ ಉಂಟಲ್ಲ, ಅದು ನನ್ನ ಹತ್ರ ಉಂಟು. ಅದು ಏನು ಮಾಡ್ತದೆ ಅಂದರೆ, ಇದು ಒಂದು ಹುಲ್ಲನ್ನು ಯಾವಾಗಲೂ ತಿಂತಾ ಇರ್ತದೆ. ಜಿಂಕೆ ಸಸ್ಯಾಹಾರಿ, ಹುಲ್ಲನ್ನು ಮೇಯ್ತದೆ. ಯಾವ ಹುಲ್ಲನ್ನು ತಿಂತದೆ ಕೇಳಿದರೆ, ನಾನೊಂದು ಲಾನು ಬೆಳೆಸಿದ್ದೇನೆ. ಯಾವ ಲಾನು ಅಂದರೆ, ಅದು ಹಠಾತ್ ಸಂವಿದ್ರೂಪಂ, ಸಂವಿತ್ ಅಂದರೆ ಶುದ್ಧ ಚೈತನ್ಯ ಎನ್ನುವಂಥ ಒಂದು ಲಾನು, ಹುಲ್ಲುಗಾವಲು. ಅದೇ ಶುದ್ಧ ಚೈತನ್ಯವೇ ಹುಲ್ಲು. ಆ ಶುದ್ಧ ಚೈತನ್ಯ ಎನ್ನುವಂಥ ಸಸ್ಯಾಂಕುರವನ್ನು, ಹುಲ್ಲನ್ನು ಅದು ಬಲಾತ್ಕಾರವಾಗಿ ತಿಂತಾ ಇರ್ತದೆ. ಯಾವುದು? ಅಹಂಕಾರ ಎನ್ನುವಂಥ ಜಿಂಕೆ. ನಾನು ಹೇಳ್ತೇನೆ, ಅದು ಈಗ ತಾನೇ ಚಿಗುರ್ತಾ ಇದೆ, ತಿನ್ನಬೇಡ 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 ಅಂತ. ಅದನ್ನು ನನ್ನ ಮಾತು ಕೇಳಬೇಕಲ್ಲ ಈ ಜಿಂಕೆ. ಅದೇನು ಮಾಡುತ್ತೆ ಕೇಳಿದರೆ ಎಲ್ಲವನ್ನೂ ಬಿಡುತ್ತೆ, ಆದರೆ ಹೋಗಿ ಆ ಸಂವಿತ್ ಎನ್ನುವಂತಹ ಹುಲ್ಲಿಗೆ, ಸಸ್ಯಾಂಕುರಕ್ಕೆ ಬಾಯಿ ಹಾಕಿಬಿಡುತ್ತೆ. ಹಾಗೆ ಬಾಯಿ ಹಾಕಿ ಆ ಸಂವಿತ್ ಎನ್ನುವಂಥ ಸಸ್ಯಾಂಕುರ ಅಂದರೆ ಹುಲ್ಲು ಚಿಗುರೋದಕ್ಕೆ ಕೊಡೋದಿಲ್ಲ. ಅದಕ್ಕೋಸ್ಕರ ಈಗ ನಾನು ಕೇಳಿ ತಿಳಿದಿದ್ದೇನೆ. ಏನು ಅಂದರೆ, ನಿನ್ನ ಹತ್ರ ಒಂದು ಹರಿಪಾಷಾಣ ಉಂಟಂತೆ. ಹರಿಪಾಷಾಣ ಅಂದರೆ ಇಲಿಪಾಷಾಣದ ಅಣ್ಣ ಅಂತ ಅಂದ್ಕೊಳ್ಳಿ. ಅರ್ಥ ಆಯ್ತಲ್ಲ? ಹರಿ ಅಂದರೆ ಜಿಂಕೆ ಅಂತ ಅರ್ಥ. ಜಿಂಕೆಗೆ ಕೊಡುವಂಥ ಮದ್ದು, ಅದಕ್ಕೆ ಹರಿಪಾಷಾಣ ಅಂತ ಕರೀತಾರೆ. ನಿನ್ನ ಹತ್ರ ಈ ಹರಿಪಾಷಾಣ ಉಂಟು. ಅದನ್ನು ನೀನು ಏನು ಮಾಡಬೇಕು ಕೇಳಿದರೆ, ಏನಾದರೂ ಮಾಡಿ ಈ ಹರಿಪಾಷಾಣವನ್ನು ನನ್ನ ಜಿಂಕೆಗೆ ತಿನ್ನಿಸ್ಬಿಡಮ್ಮ. ತಿನ್ನಿಸಿ ಆ ಜಿಂಕೆಯನ್ನು ನನ್ನ ಮನೆಯಿಂದ ನೀನು ಉಚ್ಚಾಟನೆ ಮಾಡಿಸ್ಬಿಡು. ಅಲ್ಲ, ನಾನೇ ಯಾಕೆ ಮಾಡಿಸ್ಬೇಕು ಅಂದರೆ, ಈ ಹರಿಪಾಷಾಣ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನೀನು ಈ ಜಿಂಕೆಗೆ ಹರಿಪಾಷಾಣವನ್ನು ತಿನ್ನಿಸಿ ಅದನ್ನು ನನ್ನ ಮನೆಯಿಂದ ದೂರ ಮಾಡಿಬಿಡಮ್ಮ, ಹೋಗಲಾಡಿಸು ಅಂತ. ನೋಡಿ, ಇದು ಕಾವ್ಯದ ಹೊರಮೈ. ಒಳಮೈ ಏನು ಅಂದರೆ, ಅಹಂಕಾರ ನಮಗೆಲ್ಲರಿಗೂ ಅತ್ಯಂತ ಇಷ್ಟವಾದದ್ದು. ಯಾಕೆಂದರೆ ನಾವು ಏನಾದರೂ ಬಿಟ್ಟೆವು, ಅಹಂಕಾರ ಬಿಡೋದಿಲ್ಲ.
ಅಲ್ವಾ? ಅಹಂಕಾರ ಬಿಟ್ರಂತೆ ಹೌದಾ, ಅಹಂಕಾರ ಬಿಟ್ರಂತೆ ಹೌದಾ ಅಂತ 4 ಸಲ ಕೇಳಿ, ಆಗ ಅವರ ಅಹಂಕಾರ ಎಷ್ಟು ಜಾಗೃತವಾಗ್ತದೆ ನೋಡಿ. ಆಗ ಭಾಳ ಜೋರಾಗಿ ಹೇಳ್ತಾರೆ, ಎಷ್ಟು ಸಲ ಹೇಳಬೇಕು ನನಗೆ ಬಿಟ್ಟಿದ್ದೇನೆ ಅಂತ, ಆಗಲೇ ಗೊತ್ತಾಗ್ತದೆ. ಹಾಗಾಗಿ ಈ ಅಹಂಕಾರ ಮತ್ತು ಸಿಟ್ಟು ಇವೆರಡಿದ್ದಾವಲ್ಲ, ಅವು ಅವಳಿಗಳು, ಅಷ್ಟು ಬೇಗ ಅವುಗಳನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಜಿಂಕೆ, ಅಹಂಕಾರ ಎನ್ನುವಂಥ ಜಿಂಕೆ, ಅದು ಏನು ಮಾಡುತ್ತೆ ಅಂದರೆ, ಅದು ಬೆಳೆದಷ್ಟೂ ಸಹ ಸಂವಿತ್ ಅಂದರೆ ಶುದ್ಧ ಚೈತನ್ಯಕ್ಕೆ ಸಂವಿತ್ ಅಂತ ಹೆಸರು. ಇದು ನಮಗೆ ಯಾವಾಗ ಅನುಭವಕ್ಕೆ ಬರುತ್ತೆ ಅಂದರೆ, ಜಾಗ್ರತ್ತಿನಲ್ಲೂ ಬರೋದಿಲ್ಲ, ಸ್ವಪ್ನದಲ್ಲೂ ಬರೋದಿಲ್ಲ, ಮತ್ತು ಸುಷುಪ್ತಿಯಲ್ಲಿ ಅನುಭವಕ್ಕೆ ಬರ್ತದೆ. ಆ ಸುಷುಪ್ತಿಯಲ್ಲಿ ನಾವು ಏನಾಗಿದ್ವಿ ಕೇಳಿದರೆ, ನಾವು ಗಂಡು ಅಂತ ಗೊತ್ತಿಲ್ಲ, ಹೆಣ್ಣು ಅಂತ ಗೊತ್ತಿಲ್ಲ, ನಮ್ಮ ಜಾತಿ ಗೊತ್ತಿಲ್ಲ, ನಮ್ಮ ಹುದ್ದೆ ಗೊತ್ತಿಲ್ಲ, ನಾವು ಮನಗಿರುವ ಜಾಗ ಗೊತ್ತಿಲ್ಲ, ಎಲ್ಲಿ ಮನಗಿದ್ದೇವಿ ಗೊತ್ತಿಲ್ಲ. ಆದರೂ ಸಹ ಒಂದು ಅರಿವಿನ ಅಂಶ ನಿರಂತರವಾಗಿ ಉಂಟು ಅಲ್ವಾ? ಅಂತಹ ಸಂವಿತ್ ಉಂಟಲ್ಲ, ಅದನ್ನು ನಾವು ಜಾಗ್ರತ್ತಿನಲ್ಲಿಯೂ ಪಡೆಯುವಂತೆ ಆಗಬೇಕು. ನಮಗೆ ಯಾಕೆ ಪಡೆಯೋದಕ್ಕಾಗೋದಿಲ್ಲ ಕೇಳಿದರೆ, ಈ ಅಹಂಕಾರ ಎನ್ನುವಂಥ ಜಿಂಕೆ ಅದನ್ನು ತಿಂದು 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 ಅದು ಮೊಟಕಾಗಿ ಹೋಗಿದೆ. ಅದಕ್ಕೋಸ್ಕರ ಈ ಜಿಂಕೆಗೆ ನೀನು ಹರಿಪಾಷಾಣವನ್ನು ಕೊಟ್ಟು ಅದನ್ನು ಓಡಿಸಿಬಿಡು ಅಂದರೆ ಏನು ಹೇಳ್ದಂಗಾಯ್ತು? ಜಗನ್ಮಾತೆ, ನನ್ನ ಅಹಂಕಾರವನ್ನು ನೀನು ಕಡಿಮೆ ಮಾಡು. ಇಲ್ಲಿ ಮೂಕಶಂಕರರು ಹೀಗೆ ಹೇಳ್ತಾರೆ, ಆಚಾರ್ಯ ಶಂಕರರು ವಿಷ್ಣುವನ್ನು ಕುರಿತು ಇದೇ ಅರ್ಥದ ಮಾತನ್ನು ಹೇಳ್ತಾರೆ. ಅವಿನಯ ಮಪನಯ ವಿಷ್ಣೋ ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಅಂತ. ಅಹಂಕಾರ ಇದ್ದಾಗಲೇ ಅವಿನಯ ಬರೋದಲ್ವಾ? ಹಾಗಾಗಿ ಅವಿನಯ ಮಪನಯ ಅಂತ ಇಲ್ಲಿ ಹೇಳ್ತಾರೆ. ನನ್ನ ಈ ಅಂದರೆ ಅಹಂಕಾರ ಎನ್ನುವಂಥ ಜಿಂಕೆಯಿಂದಾಗಿ ನನಗೆ ಸ್ವರೂಪದ ಅರಿವು ಬರ್ತಾ ಇಲ್ಲ. ಹಾಗಾಗಿ ಅದನ್ನು ನೀನು ಕಡಿಮೆ ಮಾಡು. ತಾತ್ಪರ್ಯ ಇಷ್ಟೇ, ಯಾರು ನಿನ್ನನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಈ ಅಹಂಕಾರ ಎನ್ನುವಂಥದ್ದು ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಎನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಮುಂದೆ ಒಂದು 86ನೇ ಶ್ಲೋಕ. ಅಂದರೆ ನಾನು ಈ ಸ್ತುತಿ ಶತಕದಲ್ಲಿ ಸುಮಾರು ತುದಿಗೆ ಬಂದಿದ್ದೇನೆ, 3ನೇ ಶತಕದೊಳಗೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ನಿನ್ನ ಅನುಗ್ರಹ ಆದರೆ ಆ ಸಾಧಕನಿಗೆ ಏನೆಲ್ಲ ಅನುಕೂಲಗಳು ಬಂದು ಒದಗ್ತವೆ ಅಂತ. ಇದು ಸ್ತೋತ್ರ ಆದ್ದರಿಂದ ಅಲ್ಲಲ್ಲಿ ವೇದಾಂತ ವಿಚಾರ, ತಕ್ಷಣ ಮತ್ತು ಪುನಃ ಲೋಕದ ಬಯಕೆಗಳನ್ನು ಹೊತ್ತ ವಿಚಾರಗಳು ಬರ್ತಾ ಇರ್ತವೆ. ಅಂತಹ ಮಾತುಗಳಲ್ಲಿ ಇದೊಂದು ಶ್ಲೋಕ. ಸುರಾಃ ಪರಿಜನಾಃ ವಪುರ್ಮನಸಿ ಜಾಯ ವೈರಾಯತೆ ತ್ರಿವಿಷ್ಟಪ ನಿತಂಬಿನಿ ಕುಚತಟೀ ಚ ಕೇಲೀಗಿರಿಃ ಗಿರಸ್ಸುರಭಯೋ ವಯಸ್ತರುಣಿಮಾ ದರಿದ್ರಸ್ಯವ ಕಟಾಕ್ಷ ಸರಣೌ ಕ್ಷಣಂ ನಿಪತಿತಸ್ಯ ಕಾಮಾಕ್ಷಿತೇ. ನಿನ್ನ ಅನುಗ್ರಹ ಆದರೆ ಏನಾಗುತ್ತೆ ಅಂದರೆ, ದೇವಿಯ ಅನುಗ್ರಹ ಪಡೆದವನಿಗೆ ಸುರಾಹ ಪರಿಜನಾ, ದೇವತೆಗಳೆಲ್ಲ ಅವನ ಮನೆ ಚಾಕ್ರಿ ಮಾಡ್ತಾರಂತೆ. ಏಕೆಂದರೆ ಎಲ್ಲರೂ ಜ್ಞಾನ ಸಿಗಲಿ ಅಂತಲೇ ತಾಯಿಯನ್ನು ಆರಾಧನೆ ಮಾಡೋದಿಲ್ಲಲ್ಲ. ಒಬ್ಬೊಬ್ಬರ ಮನಸ್ಸು ಬೇರೆ ಆದದ್ರಿಂದ ಅವರವರ ಮನಸ್ಸಿನಲ್ಲಿರುವ ಸಂಕಲ್ಪಗಳು, ಬಯಕೆಗಳು, ವಿಲ್ಲುಗಳು ಎಲ್ಲ ಬೇರೆ ಬೇರೆಯೇ. ಹಾಗಾಗಿ ಹೀಗೆ ನಿನ್ನನ್ನು ಬಯಸೋರು ಇರ್ತಾರೆ, ಅದು ಬೇಕು ಇದು ಬೇಕು ಅಂತ ಬಯಸೋರು ಇರ್ತಾರಲ್ಲ, ಅವರಿಗೋಸ್ಕರ ಈ ಮಾತು ಏನು ಅಂದರೆ ಸುರಾಹ ಪರಿಜನಾಃ. ಮತ್ತು ವಪುಹು ಮನಸಿ ಜಾಯ ವೈರಾಯತೆ, ನಿನ್ನನ್ನು ಉಪಾಸನೆ ಮಾಡುವಂಥ ಭಕ್ತನನ್ನು ನೋಡಿದರೆ ಮನ್ಮಥನಿಗೆ ದ್ವೇಷ ಹೆಚ್ಚಾಗ್ತದೆಯಂತೆ. ಯಾಕೆ ದ್ವೇಷ ಹೆಚ್ಚಾಗ್ತದೆ? ಮನ್ಮಥನಿಗಿಂತ ಕಡಿಮೆ ಸೌಂದರ್ಯ ಇರುವವನನ್ನು ನೋಡಿದರೆ ಮನ್ಮಥನಿಗೆ ಕೋಪ ಬರ್ತದೆಯಾ? ಇಲ್ಲ, ಹಾಗಿದ್ರೆ ಮನ್ಮಥನಿಗಿಂತ ಮಿಗಿಲಾದ ಸೌಂದರ್ಯ ಬರ್ತದೆ ಅವನಿಗೆ. ಯಾಕೆಂದರೆ ನಿನ್ನ ಹೆಸರೇ ಸುಂದರಿ, ತ್ರಿಪುರ ಸುಂದರಿ. ಜಗತ್ತಿನಲ್ಲಿ ಯಾವ್ಯಾವ ವಸ್ತುಗಳಲ್ಲಿ ಏನೇನು ಸೌಂದರ್ಯ ಉಂಟೋ ಅದು ಎಲ್ಲದಕ್ಕೂ ಸೌಂದರ್ಯ ಬಂದದ್ದು ನಿನ್ನಿಂದ. ಹಾಗಾಗಿ
ಆ ಮನ್ಮಥನಿಗೂ ಸಹ ಸೌಂದರ್ಯ ಬಂದದ್ದು ನಿನ್ನಿಂದಲೇ. ಅವನಿಗಷ್ಟೇ ಅಲ್ಲ, ಅವನ ಅಪ್ಪನಿಗೂ ಸಹ, ಅಂದರೆ ವಿಷ್ಣುವಿಗೂ ಸಹ. ಅವನು ನಿನ್ನನ್ನು ಆರಾಧಿಸಿ ಆ ಸೌಂದರ್ಯವನ್ನು ಪಡೆದಿದ್ದಾನೆ. ಇಂಥ ಮನ್ಮಥ ನಿನ್ನ ಭಕ್ತನನ್ನು, ಅಂದರೆ ಆ ಸೌಂದರ್ಯಾತಿಶಯಿಂದ ಪ್ರಕಾಶಮಾನ ಅಂಥ ಭಕ್ತನನ್ನು ಕಂಡಾಗ ಅವನು ಸಹಿಸೋದಿಲ್ಲ. ಅಂದರೆ ಅವನ ಕಣ್ಣು ಕೆರಳಿಸುವಷ್ಟರ ಮಟ್ಟಿಗೆ ಆ ಭಕ್ತ ಸುಂದರನಾಗ್ತಾನೆ ಅಂತ. ಎರಡನೇದು ಇದು. ಮತ್ತೆ ಮುಂದೇನು ಕೇಳಿದರೆ, ತ್ರಿವಿಷ್ಟಪ ನಿತಂಬಿನಿ ಕುಚತಟಿ, ರಂಭಾದಿ ಅಪ್ಸರೆಯರೆಲ್ಲ ಅವನಿಗೆ ವಶವಾಗ್ತಾರೆ ಅಂತ. ಇದು ಮೂರನೆಯ ಮಾತು. ಮತ್ತೆ ಗಿರಸ್ಸುರಭಯ, ಇನ್ನೇನು ಅಂದರೆ ಅವನ ಮಾತುಗಳೆಲ್ಲ ಕಾಮಧೇನುಗಳು. ಕಾಮಧೇನು ಹೇಗೆ ಕೇಳಿದ್ದೆಲ್ಲವನ್ನು ಕೊಡುತ್ತೋ, ಅವನು ಹೇಳಿದ ಎಲ್ಲ ಮಾತುಗಳು ಸಹ ಅವು ಸತ್ಯವಾಗಿ ಬಿಡುತ್ತವೆ ಅಂತ. ಯಾವಾತ ದೇವಿಯ ಉಪಾಸಕನಾಗಿರ್ತಾನೋ, ಸಾಧನೆ ಮಾಡಿರ್ತಾನೋ ಆಕೆಯನ್ನು ಕುರಿತು, ಅವನ ನಾಲಿಗೆಯಲ್ಲಿ ಬಂದು ಆಕೆಯೇ ನುಡಿಸ್ತಾಳೆ. ಹಾಗಾಗಿ ಅವನು ಹೇಳಿದ ಮಾತೆಲ್ಲವೂ ಸಹ ಏನಾಗುತ್ತೆ? ಸತ್ಯ ಆಗಿಬಿಡುತ್ತೆ. ಆ ಹಿನ್ನೆಲೆಯಲ್ಲಿಯೇ ಹಿಂದೆ ನಮ್ಮಲ್ಲಿ ಜ್ಯೋತಿಷಿಗಳಾದವರು ತಾಯಿಯನ್ನು ಉಪಾಸನೆ ಮಾಡ್ತಿದ್ದರು. ಯಾಕೆಂದರೆ ವಾಚಂನ ಸದದಾತು, ಆ ವಾಕ್ಶಕ್ತಿ, ನಾವು ಏನೆಲ್ಲ ಶಬ್ದಗಳನ್ನು ಬಳಸ್ತೇವೋ ಆ ಎಲ್ಲ ಶಬ್ದಗಳ ಹಿಂದೆ ಅಕ್ಷರಗಳಿರ್ತವೋ ಇಲ್ಲೋ, ಅಕಾರಾದಿ ಕ್ಷಕಾರಾಂತ ಎಲ್ಲ ಅಕ್ಷರಗಳೂ ಸಹ ತಾಯಿಯ ದೇಹದ ಭಾಗಗಳು. ಆ ಮಾತು ಲಲಿತಾ ಸಹಸ್ರನಾಮದಲ್ಲೂ ಬರ್ತದೆ, ಸೌಂದರ್ಯ ಲಹರಿಯಲ್ಲೂ ಬರ್ತದೆ, ಇಲ್ಲೂ ಬರ್ತದೆ. ಅಕಾರಾದಿ ಕ್ಷಕಾರಾಂತಹ ವರ್ಣಾಹ ಅಂತ. ಹೀಗೆ ನೀನು ಅಕ್ಷರ ಸ್ವರೂಪಿಣಿ ಆದ್ದರಿಂದ ನಿನ್ನನ್ನು ಉಪಾಸನೆ ಮಾಡುವಂಥ ಸಾಧಕರ ನಾಲಿಗೆಯಲ್ಲಿ ನೀನು ನಿಂತು ನುಡಿಸ್ತೀಯೇ. ಹಾಗಾಗಿ ಅವರು ಹೇಳಿದ ಮಾತೆಲ್ಲವೂ ಸಹ ಸತ್ಯವಾಗಿ ಬಿಡ್ತದೆ. ಅಷ್ಟೇ ಅಲ್ಲ, ಗಿರಸ್ಸುರಭಯ, ಮತ್ತಿನ್ನೇನಾಗುತ್ತೆ ಅಂದರೆ ವಯಸ್ತರುಣಿಮ, ಅವನು ಎಷ್ಟೇ ವಯಸ್ಸಾದವನಾಗಿರಲಿ ಅವನ ಮುಖದಲ್ಲಿ ತಾರುಣ್ಯದ ಕಾಂತಿ ತುಂಬಿ ತುಳುಕ್ತಾ ಇರ್ತದೆ ಅಂತ. ಮುಖಕ್ಕೆ ಅತ್ಯಂತ ಅಲಂಕಾರಪ್ರಾಯವಾದದ್ದು ಕಣ್ಣು ಅಲ್ವಾ? ಆ ಕಣ್ಣು ಅದು ಹೇಗಿರಬೇಕು ಅನ್ನೋದನ್ನು ನೀನು ನಿರ್ಣಯ ಮಾಡುವವಳು. ಹಾಗಾಗಿ ಕಟಾಕ್ಷ ಶತಕ ಹೊರಟಿದ್ದು. ಹಾಗಾಗಿ ಹೆಣ್ಣುಮಕ್ಕಳನ್ನು ಕಮಲಾಕ್ಷಿ, ಪಂಕಜಾಕ್ಷಿ, ವನಜಾಕ್ಷಿ ಇತ್ಯಾದಿ ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಆದರೆ ಗಂಡಸರನ್ನು ಹಾಗೆ ಕರೆಯೋದಿಲ್ಲ. ಕರೀತಾರಾ? ಇಲ್ಲ. ಹಾಗಾಗಿ ಆ ಕಣ್ಣಿಗೆ ಸೌಂದರ್ಯ ಬಂದದ್ದೇ ನಿನ್ನ ಕಣ್ಣಿಂದಾಗಿ. ನಿನ್ನನ್ನು ಉಪಾಸನೆ ಮಾಡುವಂತಹ ಸಾಧಕನನ್ನು ನೀನು ನಿನ್ನ ನೀಳವಾದ ಕಣ್ಣುಗಳಿಂದ ನೋಡ್ತೀಯೇ. ಹಾಗಾಗಿ ಅವನ ಕಣ್ಣಿಗೆ ನಿನ್ನ ಸೌಂದರ್ಯ ಬಂದು ಸೇರಿಕೊಳ್ಳುತ್ತದೆಯಮ್ಮ. ಹಾಗಾಗಿ ಏನಾಗುತ್ತೆ ಕೇಳಿದರೆ ವಯಸ್ತರುಣಿಮ, ಇದೆಲ್ಲವೂ ಆಗ್ತದೆ. ಯಾರಿಗೆ? ನಿನ್ನ ಉಪಾಸನೆ ಮಾಡುವವನು ಲೋಕದೃಷ್ಟಿಯಲ್ಲಿ ದರಿದ್ರಸ್ಯವ, ಕಡು ದರಿದ್ರ, ಕಡು ಬಡವ ಆಗಿರಲಿ, ಆದರೆ ಕಟಾಕ್ಷ ಸರಣವು ಕ್ಷಣಂ ನಿಪತಿತಸ್ಯ, ಅವನೇನು ಯಾವಾಗಲೂ ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗಬೇಕು ಅಂತಿಲ್ಲ. ಒಂದು ಕ್ಷಣಕಾಲ ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದರೂ ಸಾಕು, ಅವನಿಗಿದು ಎಷ್ಟೂ ಸಹ ಸಿಕ್ಕಿಬಿಡುತ್ತದೆ ಅಂತ. ಯಾಕೆಂದರೆ ನಿನ್ನ ಕಣ್ಣಿನ ಸೌಂದರ್ಯ ಹಾಗುಂಟಮ್ಮ. ನಾನು ಪ್ರಾರಂಭದಲ್ಲಿ ಒಂದು ಶ್ಲೋಕ ಹೇಳಿದೆ, ಅದು ಭಗವತ್ಪಾದರ ಸೌಂದರ್ಯ ಲಹರಿಯ ಶ್ಲೋಕ. ಅಲ್ಲಿ ಇದೇ ಅರ್ಥವನ್ನು ಹೇಳ್ತಾರೆ ಅವರು. ಏನು ಅಂದರೆ, ದೃಶಾದ್ರಾಘೀಯಸ್ಯ ಧರದಲಿತ ನೀಲೋತ್ಪಲರುಚ, ನಿನ್ನ ಕಣ್ಣು ನೀಳವಾಗಿ ಉಂಟು. ಹೇಗೆ ಕೇಳಿದರೆ, ಮೊಗ್ಗಾದಂತಹ ಕಮಲ ಅರೆ ಬಿರಿದರೆ ಹೇಗಿರುತ್ತೋ ಹಾಗಿದೆಯಮ್ಮ. ಸಾಲದ್ದಕ್ಕೆ ದೃಶಾದ್ರಾಘೀಯಸ್ಯ ಅಂದರೆ ಕಿವಿಯವರೆಗೆ ಅದು ಚಾಚಿಕೊಂಡು ಉಂಟು ಅಂತ. ಅಂದರೆ ಸೌಭಾಗ್ಯವತಿಯಾದಂಥ ಸ್ತ್ರೀಯ ಕಣ್ಣು ಹೇಗಿರುತ್ತದೆ ಅನ್ನೋದಕ್ಕೆ ಲಕ್ಷಣಶಾಸ್ತ್ರಜ್ಞರಿಗೆ ಇಲ್ಲಿ ವಿಷಯ ಸಿಗ್ತದೆ. ಅವ್ರು ಹೇಳ್ತಾರೆ, ದರದಲಿತ ನೀಲೋತ್ಪಲ ರುಚ,
ಆದರೆ ಏನಾಗಿದೆ ಗೊತ್ತಾ, ನಾನು ದವೀಯಾಂಸಂ ದೀನಂ, ನಾನು ಎಲ್ಲೋ ದೂರದಲ್ಲಿದ್ದೇನೆ, ಫಿಸಿಕಲಿ ಅಲ್ಲ, ಮೆಂಟಲಿ, ಮಾನಸಿಕವಾಗಿ ನಾನು ನಿನ್ನನ್ನು ಚಿಂತನೆ ಮಾಡದೇ ಇದ್ದದ್ರಿಂದ ನಾನು ನಿನ್ನ ಗುಡಿಯಲ್ಲೇ ಇದ್ರೂ ಸಹ ಏನೇನು ಆಲೋಚನೆ ಮಾಡ್ತಾ ಇರ್ತೇನಮ್ಮ. ಹಾಗಾಗಿ ದೈಹಿಕವಾಗಿ ಹತ್ತಿರ ಇದ್ರೂ ಸಹ ಮಾನಸಿಕವಾಗಿ ನಾನು ದೂರದಲ್ಲಿದ್ದೇನೆ. ಯಾರು ದೈಹಿಕವಾಗಿ ಹತ್ತಿರದಲ್ಲಿದ್ದರೂ ಮಾನಸಿಕವಾಗಿ ದೂರದಲ್ಲಿರ್ತಾರೋ ಅವರೇ ನಿಜವಾಗಿ ದೀನರು, ಏನೂ ಇಲ್ಲದೆ ಇರೋರು. ಯಾಕೆಂದರೆ ಇದ್ದದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇದ್ದವನಿಗೆ ಎಷ್ಟಿದ್ರಿ ಏನಂತೆ. ಹಾಗಾಗಿ ಅವ್ರು ಹೇಳ್ತಾರೆ, ಒಮ್ಮೆ ಆ ನಿನ್ನ ನೀಳವಾದ ಕಣ್ಣುಗಳನ್ನು ಬಿಟ್ಟು ನನ್ನನ್ನೊಮ್ಮೆ ಸ್ನಾನ ಮಾಡಿಸಿ ಬಿಡಮ್ಮ. ಅಂದರೆ ನಿನ್ನ ದರ್ಶನ, ಅಂದರೆ ನೀನು ಒಮ್ಮೆ ನನ್ನ ಮೇಲೆ ಈ ನಿನ್ನ ದೃಷ್ಟಿಯನ್ನು ಹಾಯಿಸಿದರೆ ಅದೇ ನನಗೆ ಸ್ನಾನ. ಸ್ನಪಯ ಕೃಪಯ ಮಾಮಪಿ ಶಿವೆ, ನನ್ನನ್ನೂ ಸ್ನಾನ ಮಾಡಿಸು. ಜ್ಞಾನಿ ಭಕ್ತರನ್ನು ನೀನು ಸ್ನಾನ ಮಾಡಿಸ್ತೀಯ ಗೊತ್ತು ನನಗೆ. ನನ್ನನ್ನೂ ಅಂದರೆ ಯಾಕೆಂದರೆ ನಾನು ಮೊದಲನೇದಾಗಿ ದೀನ, ಎರಡನೇದಾಗಿ ನಾನು ಬಹಳ ದೂರದಲ್ಲಿದ್ದೇನೆ. ಅಂದರೆ ನಿನ್ನ ಸ್ಮರಣೆಯನ್ನು ಮಾಡದೇ ಇದ್ದದ್ರಿಂದ ದೂರದಲ್ಲಿದ್ದೇನೆ ಅಂತ ಅರ್ಥ. ಇದರಿಂದ ಏನಾಗುತ್ತೆ ಕೇಳಿದರೆ, ಅನೇನಾಯಂ ಧನ್ಯ ಭವತಿ ನಚತೆ ಹಾನಿರಿಯತ, ಇದರಿಂದ ನಾನು ಧನ್ಯನಾಗ್ತೇನೆ, ನಿನಗೆ ಹಾನಿ ಇಲ್ಲ. ಯಾಕೆ ಅಂದರೆ ಹುಣ್ಣಿಮೆ ದಿವಸ ಚಂದ್ರ ತನ್ನ ಚಂದ್ರಕಿರಣವನ್ನು ಕಾಡಿನಲ್ಲಿರುವಂಥ ಸಸ್ಯಗಳ ಮೇಲೂ ಬೀರ್ತಾನೆ, ಅರಮನೆಯಲ್ಲಿರುವವರ ಮೇಲೂ ತನ್ನ ಬೆಳಕನ್ನು ಹಾಯಿಸ್ತಾನೆ. ಆದರೆ ಅವನಿಗೇನಾದ್ರು ನಷ್ಟ ಆಯಿತಾ? ಸಮಕರ ನಿಪಾತೋ ಹಿಮಕರ, ಚಂದ್ರ ಎಲ್ಲರಿಗೂ ಸಮಾನವಾಗಿ ತನ್ನ ಬೆಳದಿಂಗಳನ್ನು ಹಂಚುವ ಹಾಗೆ ನೀನು ನನ್ನಂಥ ದೂರದಲ್ಲಿರುವಂತಹ ಭಕ್ತರ ಮೇಲೂ ಸಹ ನಿನ್ನ ದೃಷ್ಟಿಯನ್ನು ಹಾಯಿಸು. ಹಾಗಿಲ್ಲದೇ ಇದ್ದರೆ ನಿನಗೆ ನೀಳವಾದ ಕಣ್ಣಿದ್ದದ್ದು ವ್ಯರ್ಥ. ಅಷ್ಟು ದೀರ್ಘವಾದ ಕಣ್ಣಿಟ್ಕೊಂಡು ನನ್ನಂಥವ್ರ ಮೇಲೆ ಹಾಯಿಸೋಕ್ಕಾಗೋದಿಲ್ಲ ಅಂತಾದರೆ ನಿನಗೆ ಯಾಕಮ್ಮ ಅಷ್ಟು ನೀಳವಾದ ಕಣ್ಣು? ಇಂತಹ ಕಣ್ಣುಳ್ಳಂತಹ ತಾಯಿಯ ಕೃಪೆಗೆ ಪಾತ್ರನಾದವನಿಗೆ ಸೌಂದರ್ಯ ಬರದೇ ಇರುತ್ತಾ? ಹಾಗಾಗಿ ಕಟಾಕ್ಷ ಸರಣವು ಕ್ಷಣಂ ನಿಪತಿತಸ್ಯ ಕಾಮಾಕ್ಷಿತೆ, ಬಹಳ ಹೊತ್ತು ಬೀಳಬೇಕು ಅಂತಿಲ್ಲ ತಾಯಿಯ ಕೃಪಾ ಕಟಾಕ್ಷಕ್ಕೆ. ಒಂದು ಕ್ಷಣಕಾಲ ಬಿದ್ದರೂ ಸಾಕು, ಅವನಿಗೆ ಏನಾಗುತ್ತೆ ಕೇಳಿದರೆ ಇದು ಎಲ್ಲವುದೂ ಸಹ ಒದಗಿ ಬಂದುಬಿಡುತ್ತೆ ಅಂತ. ಹೀಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ತಾ ಮತ್ತೆ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಇದು 95ನೆಯ ಶ್ಲೋಕ. ತ್ವಯೈವ ಜಗದಂಬಯ ಭುವನಮಂಡಲೀ ಸೂಯತೆ ತ್ವಯೈವ ಕರುಣಾರ್ದ್ರಯ ತದಪಿ ರಕ್ಷಣಂ ನೀಯತೆ ತ್ವಯೈವ ಖರಕೋಪಯ ನಯನ ಪಾವಕೆ ಹೂಯತೆ ತ್ವಯೈವ ಕಿಲ ನಿತ್ಯಯ ಜಗತಿ ಸಂತತಂ ಸ್ಥೀಯತೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಅಮ್ಮ ಜಗದಂಬ, ನೀನು ಈ ಪ್ರಪಂಚದ ಸೃಷ್ಟಿಯನ್ನು ಮಾಡುವವಳು, ಕೊನೆಗೆ ಇದರ ರಕ್ಷಣೆ ಮಾಡುವವಳು ನೀನು, ಇದರ ಸಂಹಾರ ಮಾಡುವವಳು ನೀನು. ಈ ಸಂಹಾರ ಮಾಡಿ ಆದ ಮೇಲೆ ಕೊನೆಗೆ ಉಳಿಯುವವಳು ಸಹ ನೀನೊಬ್ಬಳೆ. ಇದಿಷ್ಟು ಈ ಶ್ಲೋಕದ ವಿಚಾರ. ಅದನ್ನು ಹೇಳೋದಕ್ಕೆ ಹೇಳ್ತಾರೆ ಅವರು, ಭುವನ ಮಂಡಲಿ ಸೂಯತೆ ಅಂತ. ನಿನ್ನಿಂದಲೇ ಈ ಭುವನ ಮಂಡಲ ಸೂಯತೆ ಅಂದರೆ ಜನ್ಮ ತಾಳ್ತದೆ. ನಿಮಗೆ ಸೂಯತೆ ಅಂದರೆ ಅರ್ಥ ಆಗೋದಿಲ್ಲ, ಅದರ ಹಿಂದೊಂದು ಪ್ರ ಅಂತ ಒಂದು ಉಪಸರ್ಗ ಸೇರಿಸಿದರೆ ಬಹಳ ಬೇಗ ಅರ್ಥ ಆಗ್ತದೆ. ಪ್ರಸೂಯತೆ, ಪ್ರಸೂತಿ ಅಂತ. ನಿನ್ನಿಂದ ಈ ಪ್ರಪಂಚ ತೋರತ್ತಮ್ಮ, ಹುಟ್ಟತ್ತೆ. ಮತ್ತೆ ಹಾಗೆ ಕೇಳಿದರೆ, ತ್ವಯೈವ ಕರುಣಾರ್ದ್ರಯ ತದಪಿ ರಕ್ಷಣಂ ನೀಯತೆ, ನಿನ್ನಿಂದ ಸೃಷ್ಟವಾದ ಈ ಪ್ರಪಂಚವನ್ನು ನೀನೇ ರಕ್ಷಣೆ ಮಾಡ್ತೀಯೆ. ಯಾಕೆ ಕೇಳಿದರೆ, ನಿನ್ನಿಂದ ಸೃಷ್ಟವಾದ ವಸ್ತುವಿನ ರಕ್ಷಣೆ ಹೇಗೆ ಅನ್ನೋದು ನಿನಗೆ ಗೊತ್ತಲ್ಲದೆ ಬೇರೆಯವರಿಗೆ ಗೊತ್ತಿಲ್ಲ. ಮತ್ತು ಮುಂದೆ ಇದು ಸಾಕು ಅಂತ ಅನ್ನಿಸಿದಾಗ ನೀನೇನೇ ಏನು ಮಾಡ್ತೀಯ ಕೇಳಿದರೆ, ಖರಕೋಪಯ ನಯನ ಪಾವಕೆ ಹೂಯತೆ, ನಿನ್ನ ಈ ಮೂರನೇದಾದಂಥ ಕಣ್ಣುಂಟಲ್ಲ ನಯನಾಗ್ನಿ, ಅಲ್ಲಿ ಇದನ್ನು ನೀನು ಹೋಮಿಸಿ ಬಿಡ್ತೀಯೆ. ಅಂದರೆ ಪ್ರಪಂಚವನ್ನು ನೀನು ದಹಿಸಿ ಬಿಡ್ತೀಯೆ.
ಕೊನೆಗೆ ಏನಾಗುತ್ತೆ ಕೇಳಿದ್ರೆ ಸಂತತಂ ಸ್ಥೀಯತೆ, ನೀನೊಬ್ಬಳೇ ಕೊನೆಗೆ ಉಳ್ಕೊಂಡಿರ್ತೀಯ ಅಂತ. ಈ ಮಾತನ್ನು ಕೇಳಿದಾಗ ಇಲ್ಲೊಂದು ಸಂಶಯ ಬರ್ತದೆ ನಮಗೆ. ಅಲ್ಲ, ಜಗನ್ಮಾತೆ ಇದನ್ನೆಲ್ಲ ಮಾಡೋದಾದರೆ ಈ 3 ಜನ ತ್ರಿಮೂರ್ತಿಗಳಿದ್ದಾರಲ್ಲ ಅವರಿಗೇನು ಕೆಲಸ? ಹೌದು, ಅಷ್ಟೇ. ಈಕೆಯ ಕಣ್ಣಿನ ಆಜ್ಞೆಯನ್ನು ಹೊತ್ತವರು ಆ ಕೆಲಸ ಮಾಡ್ತಾರೆ. ಕಣ್ಣು ಸನ್ನೆಯಿಂದ ನಿಮೇಷೋನ್ಮೇಷಾಭ್ಯಾಂ ಪ್ರಲಯ ಮುದಯಂ ಯಾತಿ ಜಗತಿ ತವೇತ್ಯಾಹುಸ್ಸಂತಹ ಧರಣಿಧರ ರಾಜನ್ಯತನಯೇ ತ್ವದುನ್ಮೇಷಾಜ್ಜಾತಂ ಜಗದಿದಮಶೇಷಂ ಪ್ರಲಯತಃ ಪರಿತ್ರಾತುಂ ಶಂಕೆ ಪರಿಹೃತ ನಿಮೇಷಾಸ್ತವ ದೃಶಃ. ತಾಯಿ ಹೇಗೆ ಮಾಡ್ತಾಳೆ ಅಂದರೆ, ಅವಳು ನಿಮೇಷೋನ್ಮೇಷಾಭ್ಯಾಂ, ನಿಮೇಷ ಅಂದರೆ ಕಣ್ಣು ಮುಚ್ಚೋದು, ಉನ್ಮೇಷ ಅಂದರೆ ಕಣ್ಣು ರಪ್ಪೆಯನ್ನು ತೆರೆಯೋದು. ಅವಳು ಕಣ್ಣು ರಪ್ಪೆಯನ್ನು ಮುಚ್ಚಿದರೆ ಪ್ರಪಂಚ ಏನಾಗುತ್ತೆ ಕೇಳಿದರೆ ಮುದುಡಿ ಹೋಗ್ತದೆ. ಅವಳು ಕಣ್ಣು ರಪ್ಪೆಯನ್ನು ತೆರೆದರೆ ಪ್ರಪಂಚ ಸೃಷ್ಟಿಯಾಗ್ತದೆ. ಅಂದರೆ ಅವಳು ಕಣ್ಣು ರಪ್ಪೆಯನ್ನು ತೆರೆದರೆ ಬ್ರಹ್ಮನಿಗೆ ಗೊತ್ತಾಗ್ತದೆ, ಓಹೋ ನಾನೀಗ ಸೃಷ್ಟಿ ಮಾಡಬೇಕು ಅಂತ. ಅವನು ಸೃಷ್ಟಿ ಮಾಡ್ತಾನೆ. ಮುಚ್ಚುತ್ತಾ ಇದ್ದಾಳೆ ಅಂದರೆ ರುದ್ರ ಇದನ್ನು ಏನು ಮಾಡ್ತಾನೆ? ಮುಚ್ಚಿಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ. ಮಧ್ಯಸ್ಥಿತಿಯಲ್ಲಿದ್ದರೆ ವಿಷ್ಣು ನೋಡ್ತಾನೆ, ಓಹೋ ನಾನಿವಾಗ ಪಾಲನೆ ಮಾಡಬೇಕು ಅಂತ. ಗೊತ್ತಾಯ್ತಲ್ಲ ಇವಾಗ? ಅಂದರೆ ಯಾರತ್ರ ಮಾತು ಹೇಳಿ ಕೆಲಸ ಮಾಡೋದು ಇಲ್ಲವೇ ಇಲ್ಲ. ಅವಳ ಆ ಕಣ್ಣಿನ ರಪ್ಪೆಯ ಅಲುಗುವಿಕೆಯಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇರ್ತವೆ ಅಂತ. ಇದು ಎಲ್ಲ ಕಡೆಗೂ ಈ ಮಾತು ಬರ್ತಾ ಇರ್ತದೆ. ಹಾಗಾಗಿ ಕೊನೆಗೆ ಯಾರು ಉಳಿತಾರೆ ಅಂದರೆ ನೀನು ಮಾತ್ರ ಉಳ್ಕೊಂಡಿರ್ತೀಯ. ಅಲ್ಲಿಗೆ ಆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಏನು ಕೆಲಸ? ನಿನ್ನ ಕಣ್ಣನ್ನು ನೋಡ್ತಾ ಇರೋದೇ ಅವ್ರ ಕೆಲಸ. ಎಷ್ಟೊತ್ತಿಗೆ ನಿನ್ನ ಆಜ್ಞೆ ಬರುತ್ತೆ ಅಂತ. ಯಾವಳು ಹಾಗೆ ಜ್ಞಾನಿಗಳಾದವರು ಅವರು ಬಾಯ್ಬಿಟ್ಟು ಏನೂ ಹೇಳೋದಿಲ್ಲ. ಯಾಕೆಂದರೆ ಆ ಕಣ್ಣಿನ ಸಂಜ್ಞೆಯಲ್ಲಿ ಆಗುವ ಕೆಲಸ ಉಂಟಲ್ಲ, ಅದು ಬಾಯ್ಬಿಟ್ಟು ಹೇಳಿದಾಗ ಆಗೋದಿಲ್ಲ. ಬಹಳ ಉತ್ತಮ ಗುರುಗಳಾದವರು ಅದನ್ನೆಲ್ಲ ಪಾಲನೆ ಮಾಡ್ತಾರೆ. ಸುಮ್ಮನೆ ಕಣ್ಣಲ್ಲಿ ಒಮ್ಮೆ ಹೀಗೆ ನೋಡಿದರು ಅಂದ್ರೆ ಅದಕ್ಕೆ ಬೇರೆ ಅರ್ಥ, ಈ ಕಡೆ ನೋಡಿದ್ರೆ ಅದಕ್ಕೆ ಬೇರೆ ಅರ್ಥ, ಮತ್ತು ಎರಡೂ ಕಡೆಗೆ ಒಮ್ಮೆಲೇ ನೋಡಿದ್ರು ಇನ್ನೊಂದು ಅರ್ಥ. ನಾವು ಆ ಕಣ್ಣಿನ ಮೂಲಕ ಸಂಜ್ಞೆಯನ್ನು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಆಗದೇ ಇದ್ದದ್ರಿಂದ, ಅಥವಾ ಅವರಿಗೂ ಸಹ ಅದು ಸುತರಾಮ್ ಅರ್ಥ ಆಗದೇ ಇದ್ದದ್ರಿಂದ ಏನೆಲ್ಲ ಬಾಯಿ ಬಿಟ್ಟು ಹೇಳ್ತಾ ಇರ್ತೇವೆ. ಹೀಗೆ ತ್ವಯೈವ ಕಿಲ ನಿತ್ಯಯ ಜಗತಿ ಸಂತತಂ ಸ್ಥೀಯತೆ. ಯಾಕೆಂದರೆ ನೀನು ಮಾತ್ರ ಇಲ್ಲಿ ನಿತ್ಯಳು, ಹಾಗಾಗಿ ನೀನು ಇಲ್ಲಿ ಯಾವಾಗಲೂ ಸಹ ಇರ್ತೀಯೇ ಎನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಇಷ್ಟಾದ ಮೇಲೆ ಮತ್ತೆ ಮುಂದೆ ಈ ಸ್ತುತಿ ಶತಕ ಆಯಿತು ಅಂತ ಅಂದ್ಕೊಂಡು ಕಟಾಕ್ಷ ಶತಕಕ್ಕೆ ಹೋಗಿಬಿಡೋಣ. ಇದು 4ನೇದು ಕಟಾಕ್ಷ ಶತಕ. ಇಲ್ಲಿ ಈ ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಇಲ್ಲಿನ ಶ್ಲೋಕಗಳೆಲ್ಲ ಇರೋದೆಲ್ಲ ವಸಂತ ತಿಲಕ ಎನ್ನುವಂಥ ಛಂದಸ್ಸಿನಲ್ಲಿ. ವಸಂತ ತಿಲಕ ಅಂತ ಒಂದು ಛಂದಸ್ಸಿನ ಹೆಸರು. 14 ಅಕ್ಷರಗಳಿರಬೇಕು ಆ ಛಂದಸ್ಸಿನಲ್ಲಿ. ಒಂದೊಂದು ಛಂದಸ್ಸಿಗೆ ಒಂದೊಂದು ನಿಯಮ. ನಮಗೆ ಅದು ವಿಶೇಷವಾಗಿ ಇಲ್ಲಿ ಬೇಡದ್ದು, ಯಾಕೆ ನಾವು ನೋಡ್ಲಿಕ್ಕೆ ಹೊಡೆದು ಅರ್ಥದ ಚಿಂತನೆಯನ್ನು. ಅದಕ್ಕೋಸ್ಕರ ನಾನು ಯಾಕೆ ನಿನ್ನನ್ನು ಸ್ತುತಿ ಮಾಡ್ತೇನೆ ಅನ್ನೋದಕ್ಕೆ ಉತ್ತರ ಹೇಳ್ತಾರೆ ಇಲ್ಲಿ. ಮೋಹಾಂಧಕಾರ ನಿಮಹಂ ವಿನಿಹಂತು ಮೀಡೆ ಮೂಕಾತ್ಮನಾಮಪಿ ಮಹಾಕವಿತಾವದಾನ್ಯಾನ್ ಶ್ರೀಕಾಂಚಿ ದೇಶ ಶಿಶಿರೀಕೃತಿ ಜಾಗರೂಕಾನ್ ಏಕಾಂಬ್ರನಾಥ ತರುಣಿ ಕರುಣಾವಲೋಕಾನ್. ಸ್ತೋತ್ರವನ್ನು ನಾವು ಯಾಕೆ ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದು ಉತ್ತರ ಹೇಳ್ತಾರೆ. ಮೋಹಾಂಧಕಾರ ನಿವಹಂ ವಿನಿಹಂತುಂ ಈಡೆ.
ನನ್ನ ಜನ್ಮ ಜನ್ಮಾಂತರದ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ ನಾನು ನಿನ್ನನ್ನು ಸ್ತುತಿ ಮಾಡ್ತೇನೆ ಅಂತ. ಸ್ತೋತ್ರವನ್ನು ಮಾಡಿದರೆ ಅಜ್ಞಾನ ನಿವಾರಣೆ ಆಗತ್ತಾ? ಯಾಕೆಂದರೆ ಸ್ತೋತ್ರ ಮಾಡೋದು ನಾಲಿಗೆಯಲ್ಲಿ, ಅಜ್ಞಾನ ಇರೋದು ಮನಸ್ಸಿನಲ್ಲಿ. ಹಾಗಾಗಿ ಇದು ಹೇಗೆ ನಿವಾರಣೆ ಆಗತ್ತೆ ಅಂತ ಒಂದು ಪ್ರಶ್ನೆ ಅಲ್ವಾ? ಅದಕ್ಕೆ ಉತ್ತರ ಹೀಗೆ, ಏನು ಅಂದರೆ ಅಯಸ್ಪರ್ಶೇ ಲಗ್ನಂ ಸಪದಿ. ಅದರ ಅರ್ಥ ಹೇಳಿಬಿಡ್ತೇನೆ ನೋಡಿ. ಈ ಸ್ಪರ್ಶಮಣಿಗೆ ಕಬ್ಬಿಣವನ್ನು ತಾಗಿಸಿದರೆ ಆ ಕಬ್ಬಿಣ ಏನಾಗ್ತದೆ? ಅದು ಬಂಗಾರವಾಗ್ತದೆ ಅಲ್ವಾ? ಇಲ್ಲೊಂದು ಪ್ರಶ್ನೆ ಬರಬಹುದು. ಕಬ್ಬಿಣ ಎನ್ನುವಂಥದ್ದು ಅತ್ಯಂತ ಕೆಳಮಟ್ಟದ ಧಾತು, ಸ್ಪರ್ಶಮಣಿ ಎನ್ನುವಂಥದ್ದು ಅತ್ಯಂತ ಉತ್ತಮವಾದಂಥ ಒಂದು ವಸ್ತು. ಈ ಕೆಳಮಟ್ಟದ ವಸ್ತು ಅದಾಗುವುದು ಹೇಗೆ ಸಾಧ್ಯ? ಅಂದರೆ ಅದು ಲೋಕ ನಿಯಮ. ಯಾಕೆಂದರೆ ಆ ಸ್ಪರ್ಶಮಣಿಗೆ ಆ ಸಾಮರ್ಥ್ಯ ಉಂಟು. ತನಗೆ ತಾಗಿಸಿದಂತಹ ಕಬ್ಬಿಣವನ್ನು ಅದು ಸ್ಪರ್ಶಮಣಿಯಾಗಿ ಮಾಡುತ್ತೆ. ಅಲ್ಲಿ ಕಬ್ಬಿಣಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಅನ್ನೋದು ಪ್ರಶ್ನೆ ಅಲ್ಲ, ಸ್ಪರ್ಶಮಣಿಯ ಅರ್ಹತೆ ಹಾಗುಂಟು. ಹಾಗೇನೆ ಯಥಾರಥ್ಯಾಪಾಥ ಶುಚಿಭವತಿ ಗಂಗೌಘ ಮಿಲಿತಂ. ಕಾಶಿಗೆ ಹೋಗಿ ನೋಡಿ ನೀವು, ಆ ರಸ್ತೆಯಲ್ಲಿ ಹರಿತಾ ಇರುವಂಥ ನೀರುಗಳೆಲ್ಲ ಹೋಗಿ ಸೇರುವುದು ಗಂಗೆಗೆ. ಆದರೆ ಆ ನೀರೂ ಸಹ ಗಂಗೆ ಅಂತಲೇ ಕರೆಸ್ಕೊಳ್ಳುತ್ತೆ. ಸ್ವಾರಸ್ಯ ಅಂದರೆ ಅಲ್ವಾ? ಯಾಕೆ ಅಂದರೆ ಆ ನೀರಿಗೆ ಆ ಅರ್ಹತೆ ಇಲ್ಲದೇ ಇರ್ಬೋದು, ಆದರೆ ಗಂಗೆಗೆ ಆ ನೀರನ್ನು ಗಂಗೆಯನ್ನಾಗಿ ಮಾಡೋ ಸಾಮರ್ಥ್ಯ ಉಂಟು. ಹಾಗೆಯೇ ನಿನ್ನನ್ನು ಸ್ತೋತ್ರ ಮಾಡಿದವನ ನಾಲಿಗೆ ಶುದ್ಧ ಆಗುತ್ತದೆ ಅನ್ನೋದು ಸರಿ, ಪ್ರಶ್ನೆ ಇಲ್ಲ. ಆದರೆ ಸ್ತೋತ್ರ ಮಾಡುವಾಗ ಅರ್ಥವನ್ನೂ ತಿಳಿದು ಹೇಳಿದಾಗ, ಅರ್ಥವನ್ನು ತಿಳಿಯೋದು ಮನಸ್ಸಿನ ಕೆಲಸ, ಹೌದಾ ಅಲ್ವೋ? ಆಗ ಆ ಮನಸ್ಸು ತನ್ನ ವಾಗೀಂದ್ರಿಯದ ಮೂಲಕ ನಿನ್ನನ್ನು ಸ್ಪರ್ಶ ಮಾಡ್ದಂಗೆ ಆಗತ್ತೋ ಇಲ್ವೋ? ಆಗತ್ತೆ. ಅಂದರೆ ನಿನ್ನ ಸ್ತೋತ್ರ ಅಂದರೆ ನೀನು ಮತ್ತು ಸ್ತೋತ್ರ ವಾಗೀಂದ್ರಿಯದಲ್ಲಿ ಅದನ್ನು ಮಾಡುವುದು ಮನಸ್ಸು. ಅಲ್ಲಿ ಏನಾಯಿತು? ನೀನು ಮತ್ತು ವಾಗೀಂದ್ರಿಯ ಮತ್ತು ಈ ಮನಸ್ಸು. ಆ ವಾಗೀಂದ್ರಿಯನ್ನು ಪ್ರಚೋದನೆ ಮಾಡ್ತಾ ಇರುವವಳೂ ಸಹ ಮನಸ್ಸಿನ ಹಿಂದಿದ್ದು ನೀನೇ ಅಲ್ವಾ? ಹಾಗಾಗಿ ಈ ಕಡೆಯಿಂದ ನೋಡಿದರೆ ನಿನ್ನ ಮತ್ತು ಮನಸ್ಸಿನ ಮಧ್ಯೆಯಲ್ಲಿ ವಾಗೀಂದ್ರಿಯ ಉಂಟು. ಹಿಂಬಾಗಿಲಿನಿಂದ ಬಂದು ನೋಡಿದರೆ ಮನಸ್ಸನ್ನು ಪ್ರೇರಿಸುವವಳು ನೀನೇ, ಮನಸ್ಸಿನ ಹಿಂದಿರುವವಳು ಸಹ ನೀನೇ. ಯಾಕೆ? ಮನಸ್ಸು ಜಡ. ಹಾಗೆ ಏನಾಗತ್ತೆ ಕೇಳಿದರೆ, ಆ ಅರ್ಥ ತಿಳಿದು ನಿನ್ನನ್ನು ಸ್ತೋತ್ರ ಮಾಡಿದಾಗ ಮನಸ್ಸು ಏನಾಗತ್ತೆ? ಅದು ಶುದ್ಧವಾಗತ್ತೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ, ಶುದ್ಧ ಆಗೋದು ಅಂದ್ರೇನು? ಅದಕ್ಕೆ ಜನ್ಮ ಜನ್ಮಾಂತರದಿಂದ ಅಂಟಿಸಿಕೊಂಡು ಬಂದಂಥ ಕೊಳೆಯನ್ನು ಅದು ತೊಡೆದು ಹಾಕೋದು ಅಂತ ಅರ್ಥ. ಆದ್ದರಿಂದ ನಾನು ನನ್ನ ಈ ಮೋಹ ಅಂದರೆ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಅಂತ ಒಂದರ್ಥ. ಇನ್ನೊಂದರ್ಥ, ಮೋಹ ಅನ್ನೋದಕ್ಕೆ ಅರ್ಥ ನಮ್ಮವರು ಅಂತ ಹೇಳ್ತೇವಲ್ಲ ನಾವು, ಮಮಕಾರ. ಅದು ನಿವಾರಣೆ ಆಗಬೇಕು ಅಂತಾದರೆ ನಿನ್ನ ಸ್ತೋತ್ರದಿಂದ ಮಾತ್ರ ಸಾಧ್ಯ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಈ ಸ್ತೋತ್ರದ ಮೂಲಕ ಮಾತ್ರ ನಾವು ಈ ಮೋಹವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ, ಅಜ್ಞಾನವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಈ ಅಂಧಕಾರದ ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತ. ಇದಿಷ್ಟು ಈ ಮೊದಲನೆಯ ಶ್ಲೋಕದಲ್ಲಿ ಹೇಳಬೇಕಾದಂಥ ವಿಚಾರ. ಮತ್ತು 8ನೆಯ ಶ್ಲೋಕ, ಇಲ್ಲಿ ಮುಂದೆ ಒಂದೊಂದು ಶ್ಲೋಕದಲ್ಲಿ ತಾಯಿಯ ಈ ಕಟಾಕ್ಷ ಕಣ್ಣುಗಳನ್ನು ಒಂದೊಂದಕ್ಕೆ ಹೋಲಿಸ್ತಾ ಹೋಗ್ತಾರೆ. ಎಲ್ಲ ರೂಪಕ, ಬಹಳ ಅದ್ಭುತವಾದಂಥ ಶ್ಲೋಕಗಳು ಮುಂದೆ ಹೋದಾಗೆ. ಛಾಯಾಭರೇಣ ಜಗತಾಂ ಪರಿತಾಪಹಾರಿ ತಾಟಂಕರತ್ನಮಣಿತಲ್ಲಜ ಪಲ್ಲವಶ್ರೀ ಕಾರುಣ್ಯನಾಮ ವಿಕರನ್ ಮಕರಂದಜಾಲಂ
ಕಾಮಾಕ್ಷಿರಾಜತಿ ಕಟಾಕ್ಷ ಸುರದ್ರುಮಸ್ತೆ. ಸುರದ್ರುಮ ಅಂದರೆ ಈ ದೇವಲೋಕದ ವೃಕ್ಷ, ಅಂದರೆ ಅದು ದೇವವೃಕ್ಷ, ಕಲ್ಪವೃಕ್ಷ ಅಂತ ಹೇಳ್ತೇವಲ್ಲ ಅದು. ನಿನ್ನ ಈ ಕಟಾಕ್ಷ ಕಣ್ಣು ಇದೊಂದು ದೇವವೃಕ್ಷ ಅಂದರೆ ಕಲ್ಪವೃಕ್ಷ. ಅಲ್ಲ ಸ್ವಾಮಿ, ಕಣ್ಣು ಮರದ ಆಕಾರವನ್ನು ತಾಳೋದಾದರೂ ಹೇಗೆ ಅಂದರೆ ಮೂಕಶಂಕರ್ ಹೇಳ್ತಾರೆ, ಹೌದು, ಅದಕ್ಕೊಂದು ಮರದಲ್ಲಿರುವಂಥ ಸಾಮ್ಯತೆ ಅದರ ಹತ್ತಿರದಲ್ಲಿ ಉಂಟು ಅಂತ. ಏನು ಅಂದರೆ ಇದು ಏನು ಮಾಡುತ್ತೆ ಅಂದರೆ ಛಾಯಾಭರೇಣ ಜಗತಾಂ ಪರಿತಾಪಹಾರಿ. ದೇವವೃಕ್ಷ ತನ್ನ ಸನಿಹಕ್ಕೆ ಬಂದವರಿಗೆ ಅವರ ತಾಪವನ್ನು, ಅವರ ನೋವನ್ನು, ಅವರ ದುಃಖವನ್ನು ಹೋಗಲಾಡಿಸುತ್ತಂತೆ ತನ್ನ ನೆರಳಿನ ಮೂಲಕ. ಹಾಗೆ ನಿನ್ನ ಈ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದವರ ಈ ದುಃಖ ದುಮ್ಮಾನಗಳನ್ನು ನೀನು ನಿವಾರಣೆ ಮಾಡ್ತೀಯ. ಆದ್ದರಿಂದ ಆ ನೆರಳನ್ನು ಕೊಡತ್ತೆ, ಅಂದರೆ ಸಾಂತ್ವನ ಎನ್ನುವಂಥ ನೆರಳನ್ನು ಕೊಡತ್ತೆ. ಆದ್ದರಿಂದ ಮರದಲ್ಲಿರುವಂಥ ಒಂದು ಲಕ್ಷಣ ಬಂದಾಗಾಯ್ತಾ ಇಲ್ವಾ? ಆದ್ದರಿಂದ ನಿನ್ನ ಕಣ್ಣು ಒಂದು ಇದು ದೇವವೃಕ್ಷ ಅಂದರೆ ಕಲ್ಪವೃಕ್ಷ. ಮತ್ತು ಇನ್ನೊಂದು ಏನು ಅಂದರೆ ತಾಟಂಕ ರತ್ನಮಣಿ ತಲ್ಲಜ ಪಲ್ಲವಶ್ರೀ. ಮರ ಚಿಗುರುತ್ತೆ, ಮತ್ತು ತಾಯಿಯ ಕಣ್ಣು ಏನು ಚಿಗುರುತ್ತೆ ಅಂದರೆ ಕಣ್ಣು ನೇರವಾಗಿ ಚಿಗುರೋದಿಲ್ಲ, ಆದರೆ ತಾಟಂಕ ಈ ಓಲೆ ಉಂಟಲ್ಲ, ಅವಳು ಹಾಕ್ಕೊಂಡಂಥ ಓಲೆ ಅದು ಚಿಗುರಿನ ಆಕಾರದಲ್ಲೂ ಇರುತ್ತಂತೆ. ಇವತ್ತಿನ ಹೆಣ್ಣು ಮಕ್ಕಳು ಹಾಕ್ಕೊಳ್ಳುವಂಥ ಓಲೆಗಳು ಯಾವುದೂ ಅದಕ್ಕೆ ಸಾಟಿಯಲ್ಲ. ಚಿಗುರಿನ ಓಲೆ, ಚಿಗುರು ಮರಕ್ಕೆ ಸಂಬಂಧಪಟ್ಟಿದ್ದು ಹೌದಾ ಅಲ್ವೋ? ಆದ್ದರಿಂದ ಆ ಮರದಲ್ಲಿ ವೃಕ್ಷದಲ್ಲಿರುವಂಥ ಎರಡನೆಯ ಲಕ್ಷಣ ಬಂತು. ಇದು ಮರ, ಈ ತಾಟಂಕ ಅದರ ಚಿಗುರು ಓಲೆ, ಅದು ಆ ಆಕಾರದಲ್ಲಿ ಉಂಟು ಅಂತ ಅರ್ಥ, ಚಿಗುರಿನ ಆಕಾರದಲ್ಲಿ ಉಂಟು ಅಂತ ಅರ್ಥ. ಮತ್ತೆ ಮುಂದೆ ಹೇಗೆ ಅಂದರೆ ಈ ಮಕರಂದ ಅಂದರೆ ಚಿಗುರಿನಲ್ಲಿ ಏನಿರ್ತದೆ ಅದು ಅರಳಿ ನಿಂತು ಹೂವಾದಾಗ ಅದರಲ್ಲಿ ಮಕರಂದ ಇರ್ತದೆ, ಪುಷ್ಪರಸ, ಹನಿ. ಹಾಗೆಯೇ ನಿನ್ನ ಕಣ್ಣೂ ಸಹ ಒಂದು ಮಕರಂದವನ್ನು ಕೊಡುತ್ತೆ. ಯಾವ ಮಕರಂದ ಅಂದರೆ ನಿನ್ನನ್ನು ಆರಾಧಿಸುವಂಥ ಭಕ್ತರ ಮೇಲೆ ಅದು ಸದಾ ಈ ದಯೆ ಅಂದರೆ ಕೃಪೆ ಎನ್ನುವಂಥ ಮಕರಂದವನ್ನು ಸುರಿಸ್ತಾ ಇರ್ತದೆ. ಅಲ್ಲಿಗೆ ಏನೆಲ್ಲ ಬಂದಂಗಾಯಿತು, ಮರದ ನೆರಳು ಸಿಕ್ಕದಂಗಾಯಿತು, ಮರದ ಚಿಗುರು ಸಿಕ್ಕದಂಗಾಯಿತು, ಮತ್ತು ಮರದ ಹೂವಿನಿಂದ ಬರುವಂಥ ಮಕರಂದವೂ ಬಂದ ಹಾಗಾಯಿತು ಅಂತ. ಆದರೆ ನಿನ್ನ ಕಣ್ಣು ಅದು ಕಲ್ಪವೃಕ್ಷ ಹೌದು ಅಂತ ಹೇಳಬೇಕು, ಅಲ್ಲ ಅಂತ ಹೇಳಬೇಕು, ಹೌದು ಅಂತ ಹೇಳಬೇಕು ನಾವು ಇವಾಗ. ಇಷ್ಟೆಲ್ಲವನ್ನೂ ಸಹ ನಿನ್ನ ಕೃಪಾ ಕಟಾಕ್ಷ ಕೊಡ್ತದೆ. ಆದ್ದರಿಂದ ಇದೊಂದು ದೇವವೃಕ್ಷವೇ ಸರಿ. ಹಾಗಾಗಿ ತಾತ್ಪರ್ಯ ಏನು ಅಂದರೆ ಈ ಮಾತಿಗೆ, ನಂದನವನದಲ್ಲಿರುವಂಥ ದೇವವೃಕ್ಷವನ್ನು ಯಾಕೆ ಆಶ್ರಯಿಸ್ತೀರಿ? ಅಲ್ಲಿ ಹೋದವರೆಲ್ಲ ವಾಪಸ್ ಬರಲೇಬೇಕು. ಆದರೆ ತಾಯಿಯ ಕೃಪಾ ಕಟಾಕ್ಷ ಎನ್ನುವಂಥ ಕಲ್ಪವೃಕ್ಷವನ್ನು ಆಶ್ರಯಿಸಿದವರಿಗೆ ಪುನರ್ಜನ್ಮ ಎನ್ನುವುದಿಲ್ಲ. ಆದ್ದರಿಂದ ಈ ಕೃಪಾ ಕಟಾಕ್ಷವನ್ನು ಆಶ್ರಯಿಸಿರಿ ಎನ್ನುವಂಥ ಮಾತು. ಇಷ್ಟು ಹೇಳಿ ಮತ್ತೆ ಮುಂದಕ್ಕೆ ಹೋಗ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ. ಇಲ್ಲಿ ನೋಡಿ, ಆಕೆಯ ಕೃಪಾ ಕಟಾಕ್ಷ ಅದು ಕಲ್ಪವೃಕ್ಷ ಆಗಿತ್ತು. ಮುಂದಕ್ಕೆ ಹೋದರೆ ಆಕೆಯ ಕಣ್ಣು ಅದು ಕಲ್ಪವೃಕ್ಷ ಅಲ್ಲ, ಅದೊಂದು ಮೇಘ ಅಂತಾರೆ. ಏನು ಅಂದರೆ ಸಂಸ್ಕಾರತಃ ಕಿಮಪಿ ಕಂದಲಿತಾಂಧ್ರ ಸಜ್ಞ ಕೇದಾರ ಸಿಂನಿ ಸುಧಿಯಾಮುಪಭೋಗಯೋಗ್ಯಾನ್ ಕಲ್ಯಾಣ ಸೂಕ್ತಿ ಲಹರೀ ಕಲಮಾಂಕುರಾನ್ನಃ ಕಾಮಾಕ್ಷಿ ಕಂದಲಯತು ತ್ವದಪಾಂಗ ಮೇಘ. ಅಪಾಂಗ ಅಂದರೆ ಕಡೆಗಣ್ಣು. ನಿನ್ನ ಈ ಕಡೆಗಣ್ಣಿದ್ದಾವಲ್ಲ, ಇದೇನೇ ಒಂದು ಕಾರ್ಮೋಡ. ಮೋಡ ಏನು ಮಾಡುತ್ತೆ? ಅದೆಲ್ಲವನ್ನೂ ಸಹ ನಿನ್ನ ಈ ಕೃಪಾ ಕಟಾಕ್ಷ ಮಾಡುತ್ತೆ, ಅಪಾಂಗ ಮಾಡುತ್ತೆ. ಆದ್ದರಿಂದ ನಿನ್ನ ಕಣ್ಣನ್ನು ನಾನು ಮೇಘ ಅಂತ ಹೋಲಿಸ್ತಾ ಇದ್ದೇನೆ, ಕರೀತಾ ಇದ್ದೇನೆ ಅಂತಾರೆ. ಯಾಕೆ ಅಂದರೆ ನೋಡಿ, ಈ ನಿನ್ನ ಕಟಾಕ್ಷ ಅದು ಮೋಡ ರೂಪದಲ್ಲಿದೆ, ಮೇಘದಂತೆ ಇದೆ.
ಮೋಡ ಏನು ಮಾಡುತ್ತೆ ಅಂದರೆ ಹೊಲ ಇದ್ದಲ್ಲಿ ನೀರನ್ನು ಸುರಿಸ್ತದೆ ಅಲ್ವಾ? ಹಾಗೆ ಇಲ್ಲಿ ಹೊಲ ಯಾವುದು ಅಂದರೆ ಕಾವ್ಯ ರಸವನ್ನು ಅನುಭವಿಸುವಂತಹ ಸಹೃದಯರು, ರಸಜ್ಞರು ಅಥವಾ ಉಪಾಸಕರು ಅಥವಾ ಭಕ್ತಾಗ್ರೇಸರರು, ಅವರು ಎಲ್ಲರೂ ಒಬ್ಬೊಬ್ಬರೂ ಸಹ ಒಂದೊಂದು ಹೊಲ. ಮತ್ತು ಈ ಅವರ ಬಾಯಿಯಿಂದ ಬರುವಂತಹ ಕಲ್ಯಾಣ ಸೂಕ್ತಿ ಅಂದರೆ ಅತ್ಯಂತ ಸುಂದರವಾದಂಥ ಮಾತುಗಳಿದ್ದಾವಲ್ಲ, ಅವೇನೇ ಭತ್ತದ ಬೀಜಗಳು, ಅಂದರೆ ಬೀಜದ ಭತ್ತ. ಈ ಗದ್ದೆಗಳಲ್ಲಿ ಅವರ ಮಾತುಗಳು ಬಿತ್ತಲ್ಪಟ್ಟಿವೆ, ಅವರ ಹೃದಯ ಎನ್ನುವಂತಹ ಗದ್ದೆಗಳಲ್ಲಿ. ಇದನ್ನು ಯಾರು ಅನುಭವಿಸ್ತಾರೆ ಅಂದರೆ ಆ ಉತ್ತಮರಾದಂಥ ಜ್ಞಾನಿಗಳು ಈ ಬೆಳೆಯನ್ನು ಬೆಳೆದು ಅನುಭವಿಸ್ತಾರೆ. ಹೇಗೆ ಬೆಳೆ ಬೆಳೀತಾರೆ ಅಂದರೆ ತಮ್ಮ ತಮ್ಮ ಈ ಪೂರ್ವ ಸಂಸ್ಕಾರದಿಂದ ಅವರು ಇಲ್ಲಿ ವ್ಯವಸಾಯ ಮಾಡ್ತಾರಂತೆ. ಏನು ವ್ಯವಸಾಯ? ವ್ಯವಸಾಯ ಅಂದರೆ ಕೃಷಿ, ಪ್ರಯತ್ನ ಅಂತ ಅರ್ಥ. ಅಧ್ಯಾತ್ಮದ ವಿಚಾರದಲ್ಲಿ ಅವರು ಹೆಚ್ಚೆಚ್ಚು ಸಾಧನೆಯನ್ನು ಮಾಡುವಂಥ ಕೃಷಿಯನ್ನು ಮಾಡ್ತಾರೆ. ಆಗ ಏನಾಗುತ್ತೆ ಕೇಳಿದರೆ, ಅಂತಹ ಅವರ ಹೃದಯದಲ್ಲಿ ಅಂದರೆ ಅವರ ಗದ್ದೆ ಅಲ್ಲಿ ನಿನ್ನ ಕಟಾಕ್ಷ ಎನ್ನುವಂತಹ ಈ ಮೋಡ ಉಂಟಲ್ಲ, ಅದು ಅನುಗ್ರಹ ರೂಪವಾದಂಥ ಮಳೆಯನ್ನು ಸುರಿಸ್ತದೆ. ಆಗ ಅವರ ಆ ಬೆಳೆ, ಸಾಧನಾ ರೂಪವಾದಂಥ ಬೆಳೆ ಉಂಟಲ್ಲ, ಅದು ಪರಿಪಕ್ವವಾದಂತಹ ಫಸಲನ್ನು ಕೊಡ್ತದೆ ಅಂತ. ನೋಡಿ, ಇದು ಒಂದು ಶ್ಲೋಕ. ನಮ್ಮಲ್ಲಿ ಆಲಂಕಾರಿಕರು ಅಂತ ಲಕ್ಷಣಶಾಸ್ತ್ರಜ್ಞರಿರ್ತಾರೆ. ಒಂದು ಶ್ಲೋಕವನ್ನು ಒಂದೇ ವಸ್ತುವಿಗೆ ಹೋಲಿಸಿದರೆ ಅದನ್ನು ಏಕದೇಶವಾದ ರೂಪಕ ಅಂತ ಕರೀತಾರೆ. ಆದರೆ ಆ ಶ್ಲೋಕದಲ್ಲಿ ಬರುವಂಥ ಒಂದೊಂದು ವಸ್ತುವನ್ನು ಸಹ ಇನ್ನೊಂದಕ್ಕೆ ಹೋಲಿಸಿದರೆ ಅದನ್ನು ಸಾವಯವ ರೂಪಕ ಅಂತ ಕರೀತಾರೆ. ಇಡೀ ಶ್ಲೋಕವನ್ನು ಒಂದು ವಸ್ತುವಿಗೆ ಹೋಲಿಸಿ ಶ್ಲೋಕ ರಚನೆ ಮಾಡೋದು ಬಹಳ ಸುಲಭ. ಆದರೆ ಅಲ್ಲಿ ಬರುವಂಥ ಒಂದೊಂದು ಬಿಡಿ ವಸ್ತುಗಳನ್ನು ಸಹ ಇನ್ನೊಂದು ವಸ್ತುವಿಗೆ ಹೋಲಿಸಿ ಶ್ಲೋಕ ರಚನೆ ಮಾಡೋದು ಉಂಟಲ್ಲ, ಅತ್ಯಂತ ಕಷ್ಟ. ಅದು ಕೆಲವು ಯೋಗಿಗಳಿಗೆ ಮಾತ್ರ ಸಾಧ್ಯ. ಅಂಥ ಶ್ಲೋಕಗಳಲ್ಲಿ ಇದೊಂದು ಶ್ಲೋಕ. ಮೇಲ್ನೋಟಕ್ಕೆ ಏನೂ ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ, ಇದನ್ನು ಸ್ವಲ್ಪ ಬಿಡಿಸೋಣ ಮತ್ತೆ ಪುನಃ. ಏನು ಅಂದರೆ, ಸುಲಭವಾಗಿ ಹೇಳಬೇಕು ಅಂದರೆ, ತಾಯಿಯ ಕಟಾಕ್ಷವೇ ಮೋಡ ಒಂದು, ಮತ್ತು ಭಕ್ತರ ಹೃದಯವೇ ಗದ್ದೆ, ಹೊಲ. ಅವರ ಸತ್ಕರ್ಮ ಏನುಂಟಲ್ಲ, ಅದೇನೇ ಭತ್ತದ ಅಂಕುರ. ಈ ಅಂಕುರ ಬೆಳಿಬೇಕು ಅಂತಾದರೆ ನಿನ್ನ ಈ ಕೃಪಾ ಕಟಾಕ್ಷ ಎನ್ನುವಂಥ ಮೋಡ ಮಳೆ ಸುರಿಸಬೇಕು. ಯಾವ ಮೋಡ? ಅನುಗ್ರಹ ರೂಪವಾದಂಥ ಮೋಡ. ಅದು ಎಲ್ಲಿ ಬೀಳುತ್ತೆ ಅಂದರೆ, ಆ ಮಳೆ ಎಲ್ಲ ಕಡೆಗೂ ಬೀಳುತ್ತಾ? ಇಲ್ಲ. ಅದು ಗೊತ್ತು ತಾನು ಎಲ್ಲಿ ಮಳೆ ಸುರಿಸಬೇಕು ಅಂತ. ನೋಡಿ, ನಾವು ಕೆಲವು ಸಲ ಬೆಂಗಳೂರಲ್ಲಿ ನೋಡ್ತಾ ಇರ್ತೇವೆ, ಜಲ ತುಂಬಿದ ಮೋಡಗಳು ಹೋಗ್ತಾ ಇರ್ತೇವೆ, ಆದರೆ ಬೆಂಗಳೂರು ಮಳೆ ಸುರಿಸಲ್ಲ. ಅವು ಕಾಡಿರುವಂಥ ಸ್ಥಳಕ್ಕೆ ಹೋಗಿ ಎಲ್ಲಿ ಮಳೆ ಸುರಿಸ್ತೇವೆ. ಮಡಿಕೇರಿ ಕಡೆಗೆ ಹೋಗ್ತೇವೆ, ಪಶ್ಚಿಮ ಘಟ್ಟದ ಕಡೆಗೆ ಹೋಗ್ತೇವೆ. ಯಾಕೆ? ಗೊತ್ತು ನನ್ನ ಅವಶ್ಯಕತೆ ಅಲ್ಲಿ ಹೆಚ್ಚಿಗೆ ಉಂಟು ಅಂತ. ಹಾಗೆ ಈ ಜಗನ್ಮಾತೆಯ ಕೃಪಾ ಕಟಾಕ್ಷ ಎನ್ನುವಂಥ ಮೋಡಕ್ಕೆ ಗೊತ್ತು ಇಲ್ಲೆಲ್ಲ ಮಳೆ ಸುರಿಸಿದ ಏನು ಪ್ರಯೋಜನ ಇಲ್ಲ ಅಂಥೇಳಿ ಆ ಸಾಧಕ ಜನರಿರುವಂಥ ಕಾಡಿನಲ್ಲಿ ಆಕೆ ಹೆಚ್ಚು ಮಳೆಯನ್ನು ಸುರಿಸ್ತಾಳಂತೆ. ಇಷ್ಟಾದ ಮೇಲೆ ಮತ್ತೆ ನೋಡಿ, ಇಲ್ಲಿ ಕೃಪಾ ಕಟಾಕ್ಷ ಮೋಡ ಆಯಿತು, ಅಲ್ಲೇ ಇನ್ನೊಂದು ಶ್ಲೋಕ ಉಂಟು. ಆ ಶ್ಲೋಕದಲ್ಲಿ ನಿನ್ನ ಈ ಕೃಪಾ ಕಟಾಕ್ಷ ಉಂಟಲ್ಲ, ಇದು ಮೋಡ ಅಲ್ಲ, ಈಗ ಇದೊಂದು ಬಲೆ ಅಂತಾರೆ. ಇದೊಂದು ನೆಟ್ಟು. ಯಾಕೆ ಅಂದರೆ, ಆ ಬಲೆಯನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಅಂತ ಗೊತ್ತಲ್ಲ. ಅದಿದ್ದರೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಬಳಸಿಕೊಂಡು ಒಬ್ಬ ಒಂದು ಮೀನನ್ನು ಹಿಡಿತಾನಂತೆ. ಇಲ್ಲಿ ಆ ಮೀನು ಯಾವುದು? ಹಿಡಿಯುವವನು ಯಾರು? ಯಾವ ಬಲೆ? ನೋಡೋಣ. ಮಾಹೇಶ್ವರಂ ಝಟಿತಿ ಮಾನಸ ಮೀನಮಂಬ ಕಾಮಾಕ್ಷಿ ಧೈರ್ಯ ಜಲಧೌ ನಿತರಾಂ ನಿಮಗ್ನಂ ಜಾಲೇನ ಶೃಂಖಲಯತಿ ತ್ವದಪಾಂಗನಾಂನ ವಿಸ್ತಾರಿತೇನ ವಿಷಮಾಯುಧದಾಶಕೋಸೌ.
ಕಾಮಾಕ್ಷಿ ಆ ಕಣ್ಣಿನ ಹೆಸರನ್ನೇ ಹೊತ್ತು ಬಂದಂಥ ಹೆಸರು ಅದು. ಆ ಕಣ್ಣನ್ನೇ ನಾವು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದದ್ದು. ಈಗ ನಿನ್ನ ಪತಿಯಾದಂಥ ಶಿವ ಇದ್ದಾನಲ್ಲ, ಆತ ಮಹಾಧೈರ್ಯಶಾಲಿ. ಅವನ ಧೈರ್ಯಕ್ಕೆ ಎಣೆಯೇ ಇಲ್ಲ. ಯಾಕೆಂದರೆ ಪ್ರಪಂಚದಲ್ಲಿ ಯಾರೂ ಇಲ್ಲದೇ ಇದ್ದಾಗ ಇರುವವನು ಅವನೊಬ್ಬನೇ. ನಮಗೆ ಆ ಧೈರ್ಯ ಉಂಟಾ? ಇಲ್ಲ. ಆದರೆ ಮಹಾಧೈರ್ಯಶಾಲಿ ಅವನು. ಆದ್ದರಿಂದ ಆತ ಏನು ಮಾಡ್ತಾನೆ ಅಂದರೆ, ಈ ಧೈರ್ಯ ಎನ್ನುವಂಥ ಸಮುದ್ರದಲ್ಲಿ ಆತ ಅತ್ಯಂತವಾಗಿ ಮುಳುಗಿ ಹೋಗಿಬಿಡ್ತಾನೆ. ಅಂದರೆ ಧೈರ್ಯ ಸಮುದ್ರದಲ್ಲೇ ಆತ ಮುಳುಕೊಂಡಿರ್ತಾನೆ. ಅವನು ಮುಳುಗಿದ್ದಾನೆ ಅಂದರೆ ಅವನ ಮನಸ್ಸು ಸಹ ಮುಳುಕೊಂಡಿರುತ್ತೆ ಅಂತಲೇ ಅರ್ಥ. ಮಹೇಶ್ವರನ ಮನಸ್ಸು ಧೈರ್ಯ ಎನ್ನುವಂಥ ಸಮುದ್ರದಲ್ಲಿ ಮುಳುಗಿದೆ ಅಂತ ಕಾಳಿದಾಸ ಈ ಮಾತನ್ನು ಪದೇ ಪದೇ ಹೇಳ್ತಾನೆ. ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾ. ಅವನ ಮನಸ್ಸು ಅಷ್ಟು ಧೈರ್ಯಶಾಲಿ ಅಂತ ಹೇಳೋದಕ್ಕೆ ಎರಡು ಕಾರಣ. ಮನಸ್ಸು ಟೆಂಪ್ಟ್ ಆಗೋದಕ್ಕೆ ಕಾರಣ ಇದ್ದಾಗಲೂ ಯಾರ ಮನಸ್ಸು ಟೆಂಪ್ಟ್ ಆಗೋದಿಲ್ವೋ ಅವನೇ ನಿಜವಾದ ಧೈರ್ಯಶಾಲಿ. ಯಾರೂ ಇಲ್ಲದೆ ಇದ್ದಾಗಲೂ ಸಹ ಒಬ್ಬಂಟಿಗನಾಗಿ ಯಾವನು ಇರ್ತಾನೋ ಅವನು ನಿಜವಾದ ಧೈರ್ಯಶಾಲಿ. ಇದು ಎರಡೂ ಸಹ ಶಿವನಿಗೆ ಅನ್ವಯಿಸ್ತದೆ. ಹಾಗಾಗಿ ಅವನ ಮನಸ್ಸು ಈ ಧೈರ್ಯ ಎನ್ನುವಂಥ ಸಮುದ್ರದಲ್ಲಿ ಅದು ಮುಳುಗಿ ಹೋಗಿದೆ. ಆದರೆ ಇವನು ಕಂಡ್ರೆ ಆ ಮನ್ಮಥನಿಗೆ ಎಲ್ಲಿಲ್ಲದ ಕೋಪ. ಯಾಕೆಂದರೆ ಹಿಂದೊಂದು ಸಲ ಅವನನ್ನು ಮುಗಿಸಿಬಿಟ್ಟಿದ್ನಲ್ಲ, ಏನಾದರೂ ಮಾಡಿ ಈ ಶಿವನ ಮನಸ್ಸು ಎನ್ನುವಂಥ ಮೀನನ್ನು ಹಿಡಿಬೇಕು ಅಂತ ಆಲೋಚನೆ ಮಾಡಿದ್ನಂತೆ. ಯಾರೋ ಮನ್ಮಥ, ಅವನೇ ಬೆಸ್ತ, ಅಂಬಿಗ, ಫಿಶರ್ಮ್ಯಾನ್. ಆತ ಅದಕ್ಕೋಸ್ಕರ ಏನು ಮಾಡೋದ ಕೇಳಿದರೆ, ಎಲ್ಲ ಕಡೆಗೂ ಈ ಮೀನನ್ನು ಅಂದರೆ ಶಿವನ ಮನಸ್ಸೆನ್ನುವಂಥ ಮೀನನ್ನು ಹಿಡಿಯೋದಕ್ಕೆ ಬಲೆ ಹುಡುಕ್ತಾ ಇದ್ದಂತೆ. ಆ ಶಿವನ ಮನಸ್ಸೆನ್ನುವಂಥ ಮೀನನ್ನು ಹಿಡಿಯುವಂಥ ಬಲೆ ಎಲ್ಲರೂ ಸಿಗ್ತದೆ? ಎಲ್ಲೂ ಸಿಗಲಿಲ್ಲ. ಕೊನೆಗೆ ಒಮ್ಮೆ ನಿನ್ನನ್ನು ನೋಡಿದಾಗ ಅವನಿಗೆ ಅನ್ನಿಸ್ತಂತೆ, ಓಹ್ ಇಲ್ಲೇ ಇದೆಯಲ್ಲ ಈ ಬಲೆ ಅಂತ. ಅದಕ್ಕೋಸ್ಕರ ಆತ ಏನು ಮಾಡಿದ ಅಂತಂದರೆ, ನಿನ್ನ ಕೃಪಾ ಕಟಾಕ್ಷ, ನಿನ್ನ ಕಡೆಗಣ್ಣ ನೋಟ ಎನ್ನುವಂಥ ಈ ಬಲೆಯನ್ನು ಆ ಧೈರ್ಯ ಸಮುದ್ರದಲ್ಲಿ ಮುಳುಗಿದಂಥ ಶಿವನ ಮನಸ್ಸಿನ ಮೇಲೆ ಬೀಸಿದನಂತೆ. ಆಗ ಈ ಶಿವನ ಮನಸ್ಸೆನ್ನುವಂಥ ಮೀನ ಈ ಬಲೆಗೆ ಸಿಲುಕಿಕೊಂಡಂತೆ. ಮನ್ಮಥ ಚಪ್ಪಾಳೆ ಹಾಕಿದಂತೆ, ಇವತ್ತು ಬಿದ್ಯ ನಾನು ಬೀಸಿದ ಬಲೆಗೆ ಅಂತ. ಯಾಕೆ ಅಂದರೆ ನಿನ್ನ ಹೆಸರೇ ಮೀನಾಕ್ಷಿ ಅಲ್ವಾ? ಆ ಧೈರ್ಯ ಎನ್ನುವಂತಹ ಅಂದರೆ ಶಿವನ ಮನಸ್ಸೆನ್ನುವಂಥ ಮೀನವನ್ನು ಹಿಡಿಲಿಕ್ಕೋಸ್ಕರ ಇರಿಸಿಕೊಂಡಂಥ ಅಕ್ಷಿ ಅಂದರೆ ಕಣ್ಣು. ಆದ್ದರಿಂದ ನೀನು ಮೀನಾಕ್ಷಿ. ಇದೆಲ್ಲ ಕಾವ್ಯದ ಹೊರಮೈ. ಒಳಮೈ ಅರ್ಥ ಏನು ಅಂದರೆ, ಶಿವ ಯಾರಿಗೂ ಹದಪಾಟಿಗೆ ಬಗ್ಗುವವನಲ್ಲ. ಆದರೆ ಜಗನ್ಮಾತೆಯಾದಂಥ ನಿನ್ನ ಕಣ್ಣಿಗೆ ಮಾತ್ರ ಆತ ಬಾಗಿ ಬರ್ತಾನೆ. ಅದಕ್ಕೋಸ್ಕರ ಮನ್ಮಥ ನಿನ್ನನ್ನು ಬಳಸಿಕೊಂಡು ಶಿವನ ಪ್ರೀತಿಗೆ ಕಾರಣನಾಗ್ತಾನೆ ಎನ್ನುವಂಥ ಮಾತನ್ನು ಹೇಳೋದಕ್ಕೆ ಕಾವ್ಯದ ಧಾಟಿಯಲ್ಲಿ ಈ ರೀತಿಯಾಗಿ ಕವಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ ನೋಡಿ, ಇವತ್ತು ನಾವು ನೋಡಿದ್ವಿ, ಕಣ್ಣು ಏನೆಲ್ಲ ಆಯಿತು, ಮೋಡ ಆಯಿತು, ಮತ್ತು ಪುನಃ ಇದು ಕಲ್ಪವೃಕ್ಷ ಆಯಿತು, ಮತ್ತೆ ಪುನಃ ಬಲೆ ಆಯಿತು. ಇಷ್ಟೇನಾ, ಇನ್ನೇನು ಉಂಟು ಅಂತ ಕೇಳಿದರೆ ಇಲ್ಲ, ಅದು ಆನೆಯೂ ಆಗತ್ತೆ ಅಂತಾರೆ. ಆಕೆಯ ಕಣ್ಣಿದೆಯಲ್ಲ ಅದು ಆನೆಯಂತೆ. ಅದು ಯಾವಾಗ ಆಗತ್ತೆ? ನಾಳೆ 6:15 ಸೇರಿದಾಗ ತಾಯಿಯ ಕಣ್ಣು ಹೇಗೆ ಆನೆ ಆಗತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.